ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ಮೊನ್ನೆಯ ತರಗತಿಯಲ್ಲಿ 12ನೆಯ ದಿವಸದ ಯುದ್ಧವನ್ನ ನೋಡಿದ್ವಿ. ಇವತ್ತು ಕುರುಕ್ಷೇತ್ರದ 13ನೆಯ ದಿವಸದ ಯುದ್ಧರಂಗಕ್ಕೆ ಕಾಲಿಟ್ಟಿದ್ದೇವೆ. ಇಡೀ ಮಹಾಭಾರತದ ಯುದ್ಧದಲ್ಲಿ ಅತ್ಯಪೂರ್ವವಾದಂತಹ ದಿವಸ ಅಂದ್ರೆ ಅದು ಭೀಷ್ಮನ ಮರಣದ ದಿವಸ. ಮತ್ತೊಂದು 13ನೆಯ ದಿನದ ಯುದ್ಧ, ಅದೇ ಚಕ್ರವ್ಯೂಹ ಹಾಗೂ ಅಭಿಮನ್ಯುವಿನ ಒಂದು ರೋಚಕವಾದಂತಹ ಕಾಳಗ. ಅದು ನಾವು ದಾರುಣ ದಿನ ಅಂತಾದ್ರೂ ಕರಿಬಹುದು. ದ್ರೋಣ, ಕರ್ಣ, ಶಲ್ಯ, ಕೃಪಾಚಾರ್ಯ, ಭೂರಿಶ್ರವಸು, ಅಶ್ವತ್ಥಾಮರಂತಹ ಅತ್ಯಂತ ಮಹಾತ್ಮರಿಗೆ ಶಾಶ್ವತವಾದಂತಹ ಅಪಕೀರ್ತಿಯನ್ನ ತಂದುಕೊಟ್ಟಂತಹ ದಿವಸ ಅದು. 13ನೆಯ ದಿವಸದ ಯುದ್ಧದ ತನಕ ಧರ್ಮದ ರೀತಿಯಲ್ಲಿ ಯುದ್ಧ ಆಗ್ತಾ ಇತ್ತು. ಯುದ್ಧ ಅಂದ್ರೆ ಎಲ್ಲರೂ ಕೂಡ ಗೌರವವನ್ನ ಕೊಡ್ತಾ ಇದ್ರು. ಆದ್ರೆ ಆ ಘೋರ ದಿನ ಕೌರವ ವೀರರು, ಅತಿರಥಿಗಳು, ಮಹಾರಥಿಗಳು ಯುದ್ಧದ ನೀತಿ ನಿಯಮ ಎಲ್ಲವನ್ನ ಗಾಳಿಗೆ ತೂರಿದ ದಿನ ಅದಾಗಿತ್ತು. ಮುಂದಿನ ಯುದ್ಧ ರೀತಿಯನ್ನೇ ಬದಲಾಯಿಸ್ಬಿಡ್ತು. ಅವತ್ತಾದಂತಹ ಯುದ್ಧ ಎಲ್ಲರ ಮನಸ್ಸನ್ನ ಬದಲಾವಣೆ ಮಾಡಿತ್ತು. ರಕ್ತಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಕರಾಳವಾದ ದಿನ 13ನೆಯ ದಿವಸ. ದ್ರೋಣಾಚಾರ್ಯರು ಅವಮಾನವನ್ನ ಸಹಿಸಲಾಗ್ತಾ ಇರ್ಲಿಲ್ಲ. ಏನಾದ್ರೂ ಮಾಡ್ಲೇಬೇಕು, ಅರ್ಜುನನನ್ನ ದೂರ ಇಡು, ಮುಂದಿನದು ನಾನು ನೋಡ್ಕೊಳ್ತೀನಿ ಅಂತ ದ್ರೋಣಾಚಾರ್ಯರು ಪಣವನ್ನ ತೊಟ್ಟಿರ್ತಕ್ಕಂಥ ಸಮಯ. ಆಗ ಅವರ ಮನಸ್ಸಲ್ಲಿ ಬಂದಂತಹ ಯುದ್ಧದ ರೀತಿಯೇ ಚಕ್ರವ್ಯೂಹ ರಚನೆ. ಹಾಗಾದ್ರೆ ಈ ಚಕ್ರವ್ಯೂಹ ಅನ್ನೋದು ಅಷ್ಟೊಂದು ಕಷ್ಟನಾ? ನೋಡಿ, ಮನುಷ್ಯರ ಕಷ್ಟ ಬಂದಾಗ ಹೇಳ್ತಾ ಇರ್ತೀವಿ, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು, ಆ ಚಕ್ರವ್ಯೂಹದಿಂದ ಹೊರ ಬರಕ್ ಆಗ್ತಾ ಇಲ್ಲ ನಮಗೆ. ಹಾಗಾದ್ರೆ ಏನು ಚಕ್ರವ್ಯೂಹ ಅಂದ್ರೆ? ರಥಚಕ್ರಾಕಾರದಲ್ಲಿ ಸಮಸ್ತ ಸೈನ್ಯವನ್ನ ನಿಲ್ಲಿಸಿ ಅದನ್ನ ಎದುರಾಳಿಗಳು ಯಾವುದೇ ಕಾರಣಕ್ಕೂ ಭೇದಿಸ್ಲಿಕ್ಕೆ ಸಾಧ್ಯವಾಗದಂತೆ ಸವಾಲೆಸೆಯೋದೇ ಒಂದು ಚಕ್ರವ್ಯೂಹ. ವೈರಿಗಳು ಅಲ್ಲಿ ಸೋತಂತೆಯೇ. ಚಕ್ರ ಹೇಗಿರುತ್ತೆ? ದುಂಡಾಕಾರ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಆ ಸುತ್ತುವರೆದಂತಹ ಚಕ್ರಾಕಾರದಲ್ಲಿ ಸಮಸ್ತ ಸೈನ್ಯ ಅಂತಕ್ಕಂಥದ್ದು ನಿಂತ್ಕೊಂಡಿರುತ್ತೆ. ನೋಡಿ, ವ್ಯೂಹ ಅಂದ್ರೆ ಒಂದು ಸುತ್ತ ಎಲ್ಲ ಸುತ್ತುವರೆದು ನಿಂತ್ಕೊಂಡಿರ್ತಾರೆ. ಮಧ್ಯಭಾಗದಲ್ಲಿ ದ್ರೋಣಾಚಾರ್ಯರು ಯಾರನ್ನ ನಿಲ್ಲಿಸ್ತಾ ಇದ್ದಾರೆ? ದುರ್ಯೋಧನನನ್ನ ನಿಲ್ಲಿಸ್ತಾ ಇದ್ದಾರೆ. ಅವನ ಸುತ್ತ ಕರ್ಣ, ದುಶ್ಯಾಸನ, ಕೃಪಾಚಾರ್ಯರು. ಆ ದುರ್ಯೋಧನನ ತಲೆಯ ಮೇಲೆ ಬರೋ ರೀತಿ ಬಿಳಿ ಚಕ್ರವೊಂದನ್ನ ನಿಲ್ಸಿದ್ದಾರೆ. ಅದು ರಾರಾಜಿಸ್ತಾ ಇದೆ. ಅದು ಎಂತಹ ದೂರದಲ್ಲಿರೋರ್ಗೆ ಯುದ್ಧದ ಅಂದ್ರೆ ಚಕ್ರವ್ಯೂಹದ ಮಧ್ಯಭಾಗ ಅಂತ ಗೊತ್ತಾಗ್ತಾ ಇತ್ತದು. ಅವನ ಸುತ್ತ ಅಂದ್ರೆ ಯಾರು? ಆ ದುರ್ಯೋಧನನ ಸುತ್ತ ಚಾಮರ ಬೀಸೋರ್ ನಿಂತಿದ್ದಾರೆ. ಅದೇ ಆಗ ರಾಜಸಿಂಹಾಸನ ರಾಜಸ್ಥಾನ ಆಗಿತ್ತು. ಯಾಕಂದ್ರೆ ಈ ಇಷ್ಟೂ ಜನ ವೀರರನ್ನ ದಾಟಿ ಮಧ್ಯಭಾಗದಲ್ಲಿರ್ತಕ್ಕಂಥ ದುರ್ಯೋಧನನ ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ. ಅಂತಹ ವ್ಯೂಹವನ್ನ ದ್ರೋಣ ಹುಟ್ಟಿಸಿದ್ದ. ಅವನ ಮುಂದಿನ ಸುತ್ತು ಒಂದೊಂದೇ ಸುತ್ತನ್ನು ಹಾಕೋ ಬರ್ಬೇಕೀಗ.
ಮೊದಲು ಒಂದು ಚಿಕ್ಕದಾದಂತಹ ಒಂದು ಸರ್ಕಲ್ ಅಥವಾ ದುಂಡಾಕಾರವಾಗಿರ್ತಕ್ಕಂಥದ್ನ ಒಂದು ಬರೆಯೋಣ, ರಂಗೋಲಿ ಬರೆದ ಹಾಗೆ. ಅದರ ಮಧ್ಯದಲ್ಲಿ ದುರ್ಯೋಧನನ ನಿಲ್ಸೋಣ. ಅವನ ಸುತ್ತ ಎಲ್ರು ಚಾಮರ ಬೀಸ್ತಾ ಇದ್ದಾರೆ. ಅವನ ಮುಂದೆ ಕರ್ಣ, ದುಶ್ಯಾಸನ, ಕೃಪಾಚಾರ್ಯರು ನಿಲ್ಸ್ಕೊಂಡಿದ್ದಾರೆ. ಮತ್ತೊಂದು ವೃತ್ತದಲ್ಲಿ ಸ್ವಯಂ ದ್ರೋಣನೆ ನಿಂತ್ಕೊಂಡಿದ್ದಾನೆ, ರಕ್ಷಿಸ್ತಾ ಇದ್ದಾನೆ. ಅಂದ್ರೆ ಒಂದೊಂದು ದ್ವಾರಕ್ಕೆ ಒಬ್ಬೊಬ್ಬರು ಅತಿರಥ ಮಹಾರಥಿಗಳು ಆ ದ್ವಾರವನ್ನ ದಾಟಿ ಮುಂದಿನ ದ್ವಾರಕ್ಕೆ ಹೋಗಬೇಕು. ಆ ದ್ವಾರದಿಂದ ಮುಂದಿನ ತಿರುವಿನ ಇದೇ ಚಕ್ರವ್ಯೂಹ ಅಂತಕ್ಕಂತ ಮೃತ್ಯುದ್ವಾರ. ಅಂದ್ರೆ ಒಂದು ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ 10 ಬಾಗಿಲಿರುತ್ತೆ ಅಂತ ಅನ್ಕೊಳ್ಳಿ. 10 ಬಾಗಿಲಲ್ಲಿ 7ನೇ ಬಾಗಿಲಲ್ಲಿ ಒಂದು ಮೃತ್ಯುದ್ವಾರ ಅಂತ ನಿರ್ಮಾಣ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಭಾಗಶಃ ಅದನ್ನ ದಾಟಿ ಮುಂದೆ ಹೋಗಕ್ಕಾಗಲ್ಲ. ಎಂತಹ ವೀರ ಬಂದ್ರು ಆ ಮೃತ್ಯುದ್ವಾರದಲ್ಲಿ ಅವನನ್ನ ಹತ್ಯೆ ಮಾಡ್ತಕ್ಕಂಥದ್ದು. ದ್ರೋಣಾಚಾರ್ಯರ ಮುಂದಿನ ತಿರುವಲ್ಲೇ ಚಕ್ರವ್ಯೂಹದ ಮೃತ್ಯುದ್ವಾರ ಇತ್ತು. ಅಲ್ಲಿ ಸೈಂಧವ, ಜಯದ್ರಥರು ನಿಂತಿರ್ತಾರೆ. ಚಕ್ರವ್ಯೂಹದ ಕೇಂದ್ರದ ಸಮೀಪದಲ್ಲಿ ಸ್ವಸ್ತಿಕಾಕಾರದ 4 ಅಂಗಭಾಗಗಳಲ್ಲಿ ಬೇರೆ ಬೇರೆ ನಾಯಕರು ನಿಂತ್ಕೊಂಡಿರ್ತಾರೆ. ಶಕುನಿ, ಶಲ್ಯ, ಭೂರಿಶ್ರವಸು ಎಲ್ಲರೂ 4 ಗೋಡೆಗಳ ರೀತಿ ನಿಂತ್ಕೊಂಡಿದ್ದಾರೆ. ಅವರ ಸುತ್ತ ಸೈನ್ಯಗಳು ಒತ್ತೊತ್ತಾಗಿ ನಿಂತ್ಕೊಂಡಿದ್ದಾರೆ. ಸೈಂಧವನಿಗೆ ಎಡಗಡೆ ಬರೋ ರೀತಿ ವ್ಯೂಹದ ಕೊನೆಯ ತಿರುವಿನ ಹಿಂದಿನ ಕೊನೆಯಲ್ಲಿ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಶ್ವತ್ಥಾಮನನ್ನು ನಿಲ್ಸಿದ್ದಾರೆ. ಹೇಳ್ತಾ ಇದ್ರೇನೆ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಬರ್ತಾ ಇರ್ಬೋದು. ಹಾಗಾದ್ರೆ ಈ ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ? ಶಲ್ಯ ನಿಂತ್ಕೊಂಡಿದ್ದಾನೆ. ಸೈಂಧವನ ಬಲಬದಿಗೆ 30 ಕೌರವ ರಾಜಪುತ್ರರು ನಿಂತ್ಕೊಂಡಿದ್ದಾರೆ. ಆ ವ್ಯೂಹದ ಮುಖ್ಯ ಭಾಗನೇ ಮಧ್ಯ. ಅಂದ್ರೆ ಆ ಒಂದು ದುರ್ಯೋಧನ ಇರೋದ್ ಬಿಟ್ಟು, ಕರ್ಣ, ಕೃಪಾಚಾರ್ಯರು ಇರೋದ್ ಬಿಟ್ಟು, ದ್ರೋಣಾಚಾರ್ಯರು ಇರೋದ್ ಬಿಟ್ಟು, ಆಮೇಲೆ ಒಂದು ಸ್ವಸ್ತಿಕ್ ಬರ್ದಿರ್ತಾರೆ. ಆ ಸ್ವಸ್ತಿಕ್ ಚಿಹ್ನೆಯೇ ಬಹಳ ಕೇಂದ್ರ ಬಿಂದು ಆಗಿರುತ್ತೆ. ಇದನ್ನ ದಾಟ್ಕೊಂಡು ಹೋಗೋದೆ ಬಹಳ ಕಷ್ಟ. ಅಲ್ಲೇ ಸೈಂಧವ ಇರ್ತಾನೆ. ಸೈಂಧವನನ್ನ ಕೊಲ್ಲದೆ ಯಾರು ಆ ಕೇಂದ್ರವನ್ನ ತಲುಪಕ್ಕಾಗಲ್ಲ. ಸರಿ, ಸೈಂಧವನನ್ನ ಕೊಂದು ಹಾಕ್ಬಿಟ್ರು ಮುಂದೆ ದ್ರೋಣ ನಿಂತ್ಕೊಂಡಿದ್ದಾನೆ, ಅವನನ್ನ ಯಾರು ಕೊಲ್ಲವರು? ಒಂದ್ ಅರ್ಥ ಇರ್ಲಿ, ಅದಕ್ಕೆ ಚಕ್ರವ್ಯೂಹ ಅಂತ ಬಂದಿದ್ದ ಹೆಸರು. ಯಾವಾಗ್ಲೂ ಕೂಡ ಆ ವ್ಯೂಹ ಚಕ್ರದಂತೆ ಸುತ್ತುತ್ತಾ ಇರುತ್ತೆ, ನಿಂತ್ಕೊಂಡಿರಲ್ಲ. ಅವ್ರು ಯಾರು ಸ್ತಬ್ಧವಾಗಿರಲ್ಲ, ಸುತ್ತುತ್ತಾ ಇರ್ತಾರೆ. ನಿಂತಿದ್ದ ಜಾಗದಲ್ಲೇ ಸುತ್ತುತ್ತಾ ಇರ್ತಾರೆ ಅವರು. ಹಾಗಾಗಿ ಅದಕ್ಕೆ ಚಕ್ರವ್ಯೂಹ ಅಂತ ಕರಿತೀವಿ. ಸದಾ ಸುತ್ತುವ ಚಕ್ರದಂತೆ ಸುತ್ತುತ್ತಾ ಇರ್ತಾರೆ. ದುರ್ಯೋಧನ ಮಾತ್ರ ಸುಮ್ನೆ ಇರ್ತಾನೆ. 4 ಭಾಗಗಳ ರಕ್ಷಕರು ಮಾತ್ರ ಸುಮ್ನೆ ಇರ್ತಾರೆ. ಮಿಕ್ಕದಂತಹ ಎಲ್ಲರೂ ಸುತ್ತುತ್ತಾ ಇರ್ತಾರೆ. ಕ್ಷಣಕ್ಕೊಂದು ರೀತಿಯಲ್ಲಿ ಅವರ ಸ್ಥಾನವನ್ನ ಬದಲಾವಣೆ ಮಾಡ್ಕೊಳ್ತಾ ಇರ್ತಾರೆ. ಇಡೀ ಸೇನೆಯಲ್ಲಿ ಒಂದೇ ಬಾರಿಗೆ ಎಲ್ಲರ ಸ್ಥಾನ ಪಲ್ಲಟ, ಚೇಂಜ್ ಆಫ್ ದ ಪೊಸಿಷನ್ ಅನ್ನೋದು ಎಲ್ಲರಿಗೂ ಅಚ್ಚರಿ ಮೂಡಿಸೋ ರೀತಿ, ಭ್ರಮೆ ಹುಟ್ಟಿಸ್ತಾ ಇತ್ತು. ಸರಿ, ಮಹಾದ್ವಾರದ ಪ್ರಾರಂಭದಲ್ಲಿ ಶಲ್ಯ ಇದ್ದಾನೆ, ಅವನನ್ನ ಎದುರಿಸ್ಬಿಟ್ವಿ ನಾವು, ಒಳಗಡೆ ಹೋದ್ವಿ ಅಂತ ಅನ್ಕೊಳ್ಳೋಣ. ಎಡಗಡೆ ಯಾವುದು ಬಲಗಡೆ ಯಾವುದು ಅಂತ ತಿಳ್ಕೊಳಕ್ ಆಗಲ್ಲ. ಒಳಗಡೆ ಒಂದು ಸಲ ಎಂಟ್ರಿ ಆಗ್ಬಿಟ್ರೆ, ಪ್ರವೇಶವನ್ನ ಮಾಡ್ಬಿಟ್ರೆ ಶತ್ರುಗಳ ಕೈಗೆ ಸಿಕ್ಕು ಪುಡಿ ಪುಡಿ ಆಗೋಗ್ತಾರೆ. ಸೈನ್ಯದ ಪರದಿಯಲ್ಲಿ ಕೇವಲ ಮನುಷ್ಯರಿಲ್ಲ, ಆನೆ ಇದ್ದಾವೆ, ಕುದುರೆಗಳಿದ್ದಾವೆ, ಪದಾತಿಗಳಿದ್ದಾರೆ. ಎಲ್ಲರೂ ಪದರ 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 ರೂಪದಲ್ಲಿದ್ದಾರೆ. ಒಳಮುಖವಾಗಿ ಕಾಣೋ ರೀತಿ ಇನ್ನೊಂದು ಪದರ ಕೂಡ ಇದೆ. ಹೊರಗಡೆ ಇರೋರು ಕಾಣಿಸಲ್ಲ. ಹೊರಗಡೆ ಇರೋರ್ಗೆ ಭ್ರಮೆ ಆಗ್ಬೇಕು ಇಷ್ಟೇ ಜನ ಇದ್ದಾರೇನು ಅಂತ. ಕಿರಿದಾದ ಓಣಿ ಒಂದೊಂದು ವೃತ್ತಕ್ಕೂ, ಒಂದೊಂದು ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ ಹೋಗಕ್ಕೆ ಒಂದು ಓಣಿ ಅಂದ್ರೆ ಚಿಕ್ಕದಾದಂತಹ ಜಾಗ. ಯಾವ ದೊಡ್ಡ ಸೈನ್ಯ ಅಲ್ಲಿ ಪ್ರವೇಶ ಮಾಡಕ್ ಸಾಧ್ಯನೇ ಇಲ್ಲ.
ಅಷ್ಟೂ ಸೈನಿಕರನ್ನ ಸಾಯಿಸ್ತೇ ಒಳಗಡೆ ಬರ್ಲಿಕ್ಕಾಗಲ್ಲ. ಚಕ್ರವ್ಯೂಹದ ಸೈನಿಕರು ತಟಸ್ಥರಾಗಿಲ್ಲ, ಸಾಯಿಸಕ್ಕೆ ಸುತ್ತುತ್ತಾ ಇದ್ದಾರೆ. ಇದೊಂದು ಹುಡುಗಾಟ ಅಲ್ಲ, ಸಾಹಸ ಅಲ್ಲ, ಪಂದ್ಯ ಅಲ್ಲ. ಹೋಗ್ದೆ ಬೇರೆ ದಾರಿ ಇಲ್ಲ, ಹೋದ್ಮೇಲೆ ಬರಕ್ಕೆ ಬೇರೆ ದಾರಿ ಇಲ್ಲ. ಹೋಗಕ್ಕೂ ಒಂದೇ ದಾರಿ, ಬರಕ್ಕೂ ಒಂದೇ ದಾರಿ. ಸದಾ ಸುತ್ತಾ ಇರ್ತಕ್ಕಂಥ ಚಕ್ರದಲ್ಲಿ ಯಾವ ದಾರಿಲಿ ಹೋದೆ ಅಂತ ಒಂದು ಸಲ ಹೋದ್ರೆ ಮತ್ತೆ ಅದೇ ದಾರಿ ಬರಕ್ಕೆ ನೆನಪಿ ಉಳಿಯಲ್ಲ. ಯಾವ ಕ್ಷಣದಲ್ಲೂ ಶತ್ರುಗಳು ಅವನನ್ನ ಕೊಲ್ಲಬಹುದಾಗಿತ್ತು. ಪ್ರವೇಶವೇ ಮೂರನೆಯ ಸುತ್ತಿನಲ್ಲಿತ್ತು, ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಪಜಲ್ ಅಂತ ಆಡ್ತಿದ್ರಿ, ಅಥವಾ ಯಾವುದೋ ಒಂದು ವೃತ್ತಾಕಾರ ಬರೆದು ಬಿಟ್ಟು ಈಗ ಹೀಗೆ ಹೋಗಿ ಎಲ್ಲೋ ಮುಟ್ಟಬೇಕು, ಯಾವ ಬಾಗ್ಲಲ್ಲಿ ಹೋದ್ರೂ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಭ್ರಮೆ ಆಗತ್ತೆ. ಆ ರೀತಿ ಇತ್ತು ಅದು. ನಾವ್ ಅನ್ಕೊಂತೀವಿ ಮೊದಲನೇ ಭಾಗ ಪ್ರವೇಶ ಅಲ್ಲ, ಎರಡನೇ ಭಾಗ ಪ್ರವೇಶನ ಅಲ್ಲ, ಮೂರನೇ ಭಾಗದಲ್ಲಿ ಪ್ರವೇಶದ ದ್ವಾರ ಇತ್ತು. ಮೊದಲನೆಯದು ಮೂರನೇದಾಗಿ ಏರ್ಪಟ್ಟು ಯಾವ ಸುತ್ತಿನಲ್ಲಿ ಯಾವ ದಿಕ್ಕಿನಲ್ಲಿ ತಿರುಗ್ತಾ ಇದೆ ಅನ್ನೋದು ಸಮಸ್ಯೆ ಇಲ್ಲಿ. ಸರಿ, ಈಗ ಮೂರನೇದ್ರಲ್ಲಿ ದ್ವಾರ ಇದೆ ಅಂತ ಅನ್ಕೊಳ್ಳೋಣ. ಅವ್ನ್ ಮೂರನೇದ್ರಲ್ಲಿ ಇದೆ ಅಂತ ಗೊತ್ತಾಗೋಳಷ್ಟ್ರಲ್ಲಿ ಅದು ಐದನೇ ದ್ವಾರಕ್ಕೆ ಬದಲಾಗೋಗ್ತಿತ್ತು. ಸುತ್ತುತ್ತಾ 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 ತಮ್ಮ ಸ್ಥಳವನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥ ದ್ವಾರವನ್ನೇ ಮಾಡ್ಬಿಡ್ತಿದ್ರು. ಅರ್ಥ ಮಾಡ್ಕೋಬಹುದು ಎಂತಹ ಸಮಸ್ಯೆ ಇದು ಚಕ್ರವ್ಯೂಹ. ಆ ಕೇಂದ್ರ ಭಾಗದಿಂದ, ಸೆಂಟರ್ ಇಂದ ಒಂದು ಸ್ವಲ್ಪ ಸ್ಥಾನದಲ್ಲಿ ಕೌರವರ ಕಡೆಯ ಕಿರಿಯ ವಯಸ್ಸಿನ ರಾಜಕುಮಾರರು ಇದ್ದಾರೆ. ನಾನಾ ರೀತಿಯಾದಂತ ಆಯುಧ ಇಟ್ಕೊಂಡು ನಿಂತಿದ್ದಾರೆ, ಬಂಗಾರದ ಧ್ವಜಗಳನ್ನ ಇಟ್ಕೊಂಡು ನಿಂತಿದ್ದಾರೆ, ಕೆಂಪು ಬಟ್ಟೆಗಳನ್ನ ಧರಿಸ್ಕೊಂಡಿದ್ದಾರೆ, ಕೆಂಪು ಆಭರಣ. ನೋಡಿ, ಆ ಸೈನಿಕರೆಲ್ಲರೂ ಬರೀ ಕೆಂಪು ಬಟ್ಟೆ, ಕೆಂಪು ಆಭರಣ, ಹವಳ, ಕೆಂಪು ಮಣಿ, ಕೆಂಪು ಪತಾಕೆ, ಬರೀ ಕೆಂಪು ಕೆಂಪು ಕೆಂಪು. ಅಷ್ಟಲ್ಲ, ಅಷ್ಟ್ ಹಾಕೊಂಡಿದ್ರು ಪರವಾಗಿರ್ಲಿಲ್ಲ, ಮೈಗೆಲ್ಲ ಚಂದನ, ಅಗುರು ಮುಂತಾದ ಸುಗಂಧ ದ್ರವ್ಯಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಘಮ 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 ಅನ್ಬೇಕು ಆ ವೃತ್ತಕ್ಕೆ ಹೋದ್ರೆ. ಯಾಕೆ ಹಾಗಾದ್ರೆ, ಯಾಕೆ ಘಮ ಘಮ ಅನ್ಬೇಕು ಅಂದ್ರೆ, ನೀವು ನೋಡಿ, ಮನುಷ್ಯನನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ಮೋಹಗೊಳಿಸ್ಬೋದು, ಅವನ ದಿಕ್ಕನ್ನ ತಪ್ಪಿಸ್ಬೋದು. ನೀವು ಕೆಂಪು ವಸ್ತ್ರವನ್ನೇ ಹಾಕಿ ನಿಮ್ಮ ಸುತ್ತ ಕೆಂಪು ಬಣ್ಣವೇ ತುಂಬಿದ್ದಾಗ ಮನಸ್ಸು ವಿಚಲಿತ ಆಗತ್ತೆ, ಕಣ್ಣು ಮಂಜಾಗತ್ತೆ, ನೋಡ್ತಕ್ಕಂಥ ವಸ್ತುಗಳೆಲ್ಲ ಕೆಂಪ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಆ ಒಂದು ಸುಗಂಧ, ಗಂಧ, ಅರಗಿನ ಘಮಲದಿಂದ ನಿಮಗೆ ಪರವಶ ಆಗುತ್ತೆ. ನೀವು ಮನಸ್ಸು ವೀರತ್ವದಿಂದ ಸ್ಥಾನ ಪಲ್ಲಟ ಆಗುತ್ತೆ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಶಕ್ತಿ ಗುಂದುತ್ತೆ. ಸೂಕ್ಷ್ಮವಾದಂತಹ ತೆಳು ಬಟ್ಟೆಗಳನ್ನ ಹಾಕೊಂಡಿರ್ತಾರೆ ಅವರು, ಕಾಣಿಸೋದೇ ಇಲ್ಲ. ದೇಹ ಯಾವುದು ಬಟ್ಟೆ ಯಾವುದು ಅನ್ನೋ ರೀತಿಲಿ ತೆಳು ಬಟ್ಟೆ ಹಾಕೊಂಡಿರ್ತಾರೆ. ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ಒಂದು ಪಕ್ಷಿ ಮಲ್ಗಿರೋ ರೀತಿ ಭಾಸ ಆಗತ್ತೆ. ಆ ಒಂದು ವೃತ್ತ ಕೆಂಪಾಕೃತಿಯಲ್ಲಿತ್ತು. ಚಕ್ರವ್ಯೂಹವನ್ನ ಭೇದಿಸ್ಪಲ್ತಕ್ಕಂಥ ವೀರರ ಆ ಕಾಲದಲ್ಲಿ ಇದ್ದಿದ್ದು 3 ಜನ, ಅದು ಜಗತ್ ಪ್ರಸಿದ್ಧ. ದ್ರೋಣಾಚಾರ್ಯರು ರಚಿಸಿದ್ದಾರೆ ಅಂದ್ರೆ ಅವ್ನು ಗೊತ್ತಿರಲೇಬೇಕಲ್ವಾ. ಹಾಗಾದ್ರೆ ದ್ರೋಣಾಚಾರ್ಯರು ಮೊದಲನೇ ವ್ಯಕ್ತಿ, ಆದ್ರೆ ಅವನು ಕೌರವರ ಪರವಾಗಿದ್ದಾನೆ. ಅವನು ರಚಿಸಿದ್ದನ್ನ ಅವನೇ ಭೇದಿಸೋದು ಅಸಂಭವ, ಅಸಾಧ್ಯದ ಮಾತದು. ಮತ್ತೊಬ್ಬ ಎಲ್ಲವನ್ನು ಬಲ್ಲವ ಶ್ರೀಕೃಷ್ಣನಿಗೆ ಗೊತ್ತಿತ್ತು, ಅವನೀಗ ಪಾಂಡವ ಸಾರಥಿ, ಶಸ್ತ್ರವನ್ನ ಹಿಡಿಯೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆ ಮಾಡಿದವನು. ಹಾಗಾದ್ರೆ ಉಳಿದವನು ಅವನೊಬ್ಬನೇ ಶೂರನು, ಯಾವ ಕ್ಷಣದಲ್ಲಿಯೂ ಪಾಂಡವರಿಗಾಗಿ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಂಥವನು, ಅವನೇ ಅರ್ಜುನ. ಕೃಷ್ಣನ ಬಗ್ಗೆ ಒಂದು ಭಯ ಇತ್ತು. ಎಲ್ಲಿ ಕೃಷ್ಣ ಪಾಂಡವರಿಗೋಸ್ಕರ ಮತ್ತೆ ಚಕ್ರವ್ಯೂಹವನ್ನ ಭೇದಿಸ್ತೀನಿ ಅಂತ ಹೋಗ್ಬಿಡುತ್ತಾನೋ ಅಂತ. ಆದ್ರೆ ಆ ಸಮಯದಲ್ಲಿ ಕೃಷ್ಣ ಅಲ್ಲಿರ್ಲಿಲ್ಲ. ಸ್ವಯಂ ದ್ರೋಣನೇ ಈ ವಿದ್ಯೆಯನ್ನ ಅರ್ಜುನನಿಗೆ ಉಪದೇಶಿಸಿದ್ದ. ಆದ್ರೆ ಇವತ್ತು ಅವನೇ
ಅವನ ವಿರುದ್ಧ ವ್ಯೂಹವನ್ನ ರಚನೆ ಮಾಡಿದ್ದಾನೆ ವಿಜಯಕ್ಕೋಸ್ಕರ. ಭೀಮ ಇದ್ದ, ಸಾತ್ಯಕಿ ಇದ್ದ, ಮೊದಲಾದ ವೀರರಿದ್ರು. ಆದ್ರೆ ಇದು ಮಹಾವಿಷವ್ಯೂಹ. ಅದೆಷ್ಟೇ ಬಲಶಾಲಿಯಾದ್ರೂ ಕೂಡ, ಅದೆಂತಹ ವೀರಾದಿ ವೀರನಾಗಿದ್ರು ಕೂಡ ಈ ಚಕ್ರವ್ಯೂಹ ಭೇದಿಸೋದು ಸಾಮಾನ್ಯವಾದ ವಿಷಯವಾಗಿರ್ಲಿಲ್ಲ. ಇವ್ರನ್ನೆಲ್ಲ ಬಿಟ್ಟು ಮತ್ತೊಬ್ಬ ಇದ್ದ, ಅವನೇ ಕಿರಿಯ ವೀರ, ಅವನೇ ಅಭಿಮನ್ಯು. ಇನ್ನೊಬ್ಬ ಮಹಾವೀರನಿದ್ದ, ಕೃಷ್ಣ ಹೇಳ್ಕೊಟ್ಬಿಟ್ಟಿದ್ದ ಅವನ ಮಗನಿಗೆ. ಯಾರು ಗೊತ್ತಾ? ಪ್ರದ್ಯುಮ್ನ, ಕೃಷ್ಣ ಪುತ್ರ. ಆದ್ರೆ ಅವನು ರಣಕ್ಷೇತ್ರದಲ್ಲಿರಲಿಲ್ಲ, ದ್ವಾರಕೆಯಲ್ಲಿದ್ದ. ಅಭಿಮನ್ಯು ವಯಸ್ಸಿನಲ್ಲಿ ಕಿರಿಯನಾಗಿರ್ತಕ್ಕಂಥವನು, 14 ವರ್ಷದ ಎಳೆಯ ಪ್ರಾಯದ ಹುಡುಗ. ಇಡೀ ಪಾಂಡವ ಸೇನೆಯಲ್ಲೇ ಒಬ್ಬ ವಿಲಕ್ಷಣ ವೀರಯೋಧ. ಕೃಷ್ಣನಂತಹ ವೀರ್ಯ, ಪರಾಕ್ರಮ, ಔದಾರ್ಯ, ಶಕ್ತಿ, ಸಾಹಸ ಗುಣಾದಿಗಳೆಲ್ಲವೂ ಕೂಡ ಸೋದರಳಿಯನಿಗೆ ಕೃಷ್ಣನಿಂದ ಬಳುವಳಿಯಾಗಿ ಬಂದಿತ್ತು. ತುಂಬ ಪ್ರೀತಿಯಿಂದ ಸ್ವಯಂ ಕೃಷ್ಣನೇ ಅವನಿಗೆ ಬಾಲ ಶುಶ್ರೂಷೆಗಳನ್ನ ಮಾಡಿ ಬೆಳೆಸಿದ್ದ. ಯುದ್ಧ ವಿದ್ಯೆಗಳನ್ನು ಉಪದೇಶಿಸಿದ್ದ ಖುದ್ದು ಕೃಷ್ಣನೇ. ಪಾಂಡವರಿದ್ದ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಧರ್ಮ, ದಕ್ಷತೆ, ಬಲಾಢ್ಯತೆ ಎಲ್ಲವನ್ನ ಹೇಳ್ಕೊಟ್ಟಿದ್ದ ಕೃಷ್ಣ. ಇಂತಹ ಎಲ್ಲರ ಗುಣಗಳನ್ನ ಪಡ್ಕೊಂಡಿದ್ದಂತಹ ವೀರ ಬಾಲಕ ಅಭಿಮನ್ಯು. ಯುಧಿಷ್ಠಿರನನ್ನ, ಕೃಷ್ಣನ ಚಾರಿತ್ರ ಗುಣವನ್ನ, ಸಹಿಷ್ಣುತೆ ಗುಣವನ್ನ, ಭೀಮಸೇನನ ಸಾಹಸ ಪ್ರಿಯತೆಯನ್ನ, ನಕುಲ ಸಹದೇವರ ಶಾಂತಿ ವಿನಯವನ್ನ ಎಲ್ಲವನ್ನ ಒಬ್ಬನೇ ಮೈಗೂಡಿಸ್ಕೊಂಡಿದ್ದ. ಒಂದು ಕತೆ ಇದೆ, ಕತೆಯೊಳಗಡೆ ಕತೆ. ಏನ್ ಕತೆ? ಮಹಾಭಾರತ ಯುದ್ಧ ಆರಂಭ ಆಗ್ತಕ್ಕಂತ 15 ವರ್ಷಗಳ ಹಿಂದೆ ಅದೊಂದು ದಿವಸ. ಆಗಷ್ಟೇ ಅಭಿಮನ್ಯುವಿನ ಭ್ರೂಣ ಸುಭದ್ರೆಯ ಗರ್ಭದಲ್ಲಿತ್ತು. ಪಾಂಡವರು ರಾಜಸೂಯ ಯಾಗವನ್ನ ಮುಗಿಸಿ ಧರ್ಮಜ ಚಕ್ರವರ್ತಿಯಾಗಿದ್ದ ಕಾಲ ಅದು. ಅರ್ಜುನನಿಂದ ಈ ಶಿಶು ಸುಭದ್ರ ಗರ್ಭಸ್ಥನಾಗಿ ತಾಯಿಯು ದ್ವಾರಕೆಗೆ ಹೋಗಿದ್ಲು. ತುಂಬು ಗರ್ಭಿಣಿ, ಕೃಷ್ಣನ ತಂಗಿ. ನಾನಾ ಪುಣ್ಯಕತೆ, ವೇದಾಂತ ಮರ್ಮ, ಲೋಕರಂಜಕ ವಿಷಯಗಳನ್ನ ಕೃಷ್ಣ ಅವಾಗವಾಗ ಹೇಳ್ತಾ ಇದ್ದ ಸುಭದ್ರೆಗೆ. ಒಂದು ದಿವಸ ಗರ್ಭಿಣಿ ಸ್ತ್ರೀ ಏನೋ ಚಿಂತೆ ಮಾಡ್ತಾ ಇದ್ಲು. ಗರ್ಭಿಣಿ ಸ್ತ್ರೀಯರು ಏನಾದ್ರೂ ಓದಿದ್ರೆ, ಅನುಭವಿಸಿದ್ರೆ, ಚಿಂತೆ ಮಾಡಿದ್ರೆ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಸತ್ಯ. ಆ ಕಾಲ ಆ ರೀತಿ ನಂಬಿತ್ತು. ಒಂದು ದಿವಸ ಸುಭದ್ರೆ ಕೇಳ್ತಾ ಇದ್ದಾಳೆ, ಅಣ್ಣ, ಯಾಕೋ ಇವತ್ತು ನನಗೆ ಯುದ್ಧ ಸಂಬಂಧದ ಕಥೆಗಳನ್ನ, ಸಂಗತಿಗಳನ್ನ ಕೇಳಬೇಕು ಅಂತ ಅನಿಸ್ತಿದೆ, ಹೇಳ್ತೀಯ ಅಣ್ಣ? ಕೃಷ್ಣ ಕೇಳ್ತಾನ ತಂಗಿಗೆ, ತಂಗಿ ಏನಮ್ಮ, ಯುದ್ಧದ ಬಗ್ಗೆ ಕೇಳ್ತಾ ಇದ್ದಿಲ್ಲಮ್ಮ? ಒಳ್ಳೇದಲ್ವಮ್ಮ ಇದು? ನೀನು ಕ್ಷತ್ರಿಯ ಸ್ತ್ರೀನೇ ಆಗಿರಬಹುದು, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ವೀರ ಪುರುಷ ಕೂತ್ಕೊಂಡಿರ್ಬೋದು, ಆದ್ರೆ ಇದನ್ನೆಲ್ಲ ಕೇಳೋಂತ ವಯಸ್ಸು ಆ ಮಗು ಅದಲ್ಲಮ್ಮ. ನೀನೇನೇ ಕೇಳಿದ್ರು ಕೂಡ ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ಸಮಯದಲ್ಲಿ ಇದನ್ನೆಲ್ಲ ನಾವು ಕೇಳಬಾರದು. ನಿನ್ನ ಮಗು ಆಗ್ಲಿ, ಪ್ರಸವ ಆಗ್ಲಿ, ನೀನ್ ಚೇತರಿಸ್ಕೋ. ಮತ್ತೊಂದು ದಿವಸ ನಾನೇ ಬಂದು ನಿನಗೆ ಯುದ್ಧದ ಯಾವುದಾದರೂ ಒಂದು ರೋಚಕವಾದಂತಹ ಸನ್ನಿವೇಶವನ್ನ ಹೇಳ್ತೇನೆ. ಅಣ್ಣ ಆಗಂದ ತಕ್ಷಣ ಸುಭದ್ರೆ ಬಹಳ ಬೇಸರದಿಂದ ಮುಖವನ್ನ ಮತ್ತೊಂದು ಕಡೆ ತಿರುಗಿಸ್ಕೊಂಡ್ಬಿಟ್ಲು ತಾಯಿ. ಹುಣ್ಣಿಮೆಯ ಚಂದ್ರನಂತಹ ಮುಖ, ಆ ಮುಖ ಕುಗ್ಗುತು, ಕಣ್ಣಲ್ಲಿ ಕಣ್ಣೀರು ತುಂಬಿತು. ಕೃಷ್ಣ ಇದನ್ನ ಗಮನಿಸ್ತಾ, ಇವಳ ನಿರಾಸೆ ಗರ್ಭದ ಮೇಲೆ ಪರಿಣಾಮವನ್ನ ಉಂಟು ಮಾಡ್ಬೋದಲ್ವಾ? ಆಯ್ತು ತಂಗಿ, ಅಳಬೇಡ. ಏನ್ ಕತೆ ಬೇಕು ಕೇಳಮ್ಮ, ಹೇಳ್ತೀನಿ ನಾನು, ಕೇಳು. ಹಾಗೆ ಸುಭದ್ರೆ ಕೇಳಿದ್ಲು ಸಂತೋಷದಿಂದ ಮುಖವನ್ನ ಅರಳಿಸಿ, ಅಣ್ಣ ಹೌದಾ, ಹೇಳ್ತೀರಾ? ಹಾಗಾದ್ರೆ ಯುದ್ಧದಲ್ಲಿ
ಸೈನ್ಯಗಳನ್ನ, ನಾನಾ ವ್ಯೂಹಗಳನ್ನ ರಚಿಸಿ ನಿಲ್ಸ್ತಾರಂತಲ್ಲ. ಆ ಕ್ರಮವನ್ನ ಹೇಳೋಣ, ಹೇಗ್ ನಿಲ್ಸ್ಬೋದು ಅವ್ರನ್ನೆಲ್ಲ. ಅಯ್ಯೋ ಮುಗ್ದೆ, ನಿನಗಿದೆಲ್ಲ ತಿಳಿಯುತ್ತ ನಾನು ಹೇಳಿದ್ರೆ? ಬೇರೇನಾದ್ರೂ ಕೇಳಬಾರ್ದಮ್ಮ. ರಾವಣರ ಯುದ್ಧ ಬೇಕಾ? ಅದರ ವೈಭವ ರೀತಿಯನ್ನ ಹೇಳ? ಆಗ ಸುಭದ್ರ, ಅಯ್ಯೋ ಬೇಡ ಅಣ್ಣ, ಅದೆಲ್ಲ ಕೇಳಾಗಿದೆ. ಪದ್ಮವ್ಯೂಹ, ಅರ್ಧಚಂದ್ರ ವ್ಯೂಹ, ಗಾರುಡ ವ್ಯೂಹ, ಇನ್ನೊಂದು ಚಕ್ರವ್ಯೂಹ ಅಂತ ಇದೆಯಂತಲ್ಲ. ಹಾಗಂದ್ರೆ ಏನಣ್ಣ? ಹಾಗಂತಾರಷ್ಟೇ, ಅದ್ರ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ. ಕೃಷ್ಣನಿಗೆ ಮುದ್ದಿನ ತಂಗಿಯ ಕುತೂಹಲ ತಿಳಿದು ಆಶ್ಚರ್ಯ, ಜಿಗುಪ್ಸೆ ಎರಡೂ ಆಯ್ತು. ಆದ್ರೂ ಅವಳ ತೃಪ್ತಿಗಾಗಿ ಆರಂಭವನ್ನ ಮಾಡ್ತಾ ಇದ್ದಾನೆ ಕೃಷ್ಣ. ಪದ್ಮ, ಅರ್ಧಚಂದ್ರ, ಗಾರುಡ ವ್ಯೂಹದ ರಚನಾಕ್ರಮವನ್ನ ಹೇಳ್ತಾ ಹೇಳ್ತಾ ಅವಳು ಕೇಳ್ತಾ ಇದ್ಲು. ಯಾವಾಗ ಅವಳಿಗೆ ತೂಕಡಿಕೆ ಬಂತೋ, ಅದ್ಯಾವಾಗ ಅವಳು ನಿದ್ರೆಗೆ ಜಾರಿದಳೋ ಅವಳಿಗೆ ತಿಳಿಲಿಲ್ಲ. ನಿದ್ರೆ ಗಣ್ಣಿನಲ್ಲೇ, ಮಂಪರುವಿನಲ್ಲೇ ಅಣ್ಣನಿಗೆ ಹೂಂಕಾರವನ್ನ ಹೇಳ್ತಾ ಇದ್ದಾಳೆ, ಹೂ 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 ಅಂತ. ಆದ್ರೆ ಅವಳ ಮನಸ್ಸು ನಿದ್ರೆಗೆ ಜಾರಿದೆ. ಚಕ್ರವ್ಯೂಹ ರಚನೆಯನ್ನು ಶ್ರೀಕೃಷ್ಣ ವಿವರಿಸಾಗೋಗಿತ್ತು. ಅದನ್ನ ಭೇದಿಸ್ತಕ್ಕಂಥ ವೀರ ಹೊಟ್ಟೆಯ ಗರ್ಭದೊಳಗಡೆನೆ ಕೇಳಿಸ್ಕೊಳ್ತಾ ಇದ್ದ. ಈ ವಿಚಾರ ಕೃಷ್ಣನಿಗೂ ತಿಳಿದಿಲ್ಲ. ಸುಭದ್ರೆ ಕಣ್ಣು ಮುಚ್ಚಿಬಿಟ್ಟಿದ್ದಾಳೆ. ಗುಡ್ತಾ ಇರೋದು ಕ್ರಮೇಣ ನಿಂತೇ ಬಿಡ್ತು. ಕೃಷ್ಣ ಇನ್ನೇನು ಆ ಚಕ್ರವ್ಯೂಹದಿಂದ ಹೊರಬರಬೇಕಾದ್ರೆ, ಚಕ್ರವ್ಯೂಹವನ್ನ ಪ್ರವೇಶ ಮಾಡಿರ್ತಕ್ಕಂಥ ವೀರ ಏನ್ ಮಾಡಬೇಕು ಅನ್ನೋದನ್ನ ಮಾತನ್ನ ಆರಂಭಿಸ್ತಾ, ಆದ್ರೆ ತಂಗಿಯ ಹೂಂಕಾರವನ್ನ ನಿಲ್ಲಿಸಿದಂತ ಶಬ್ದ ಅವನನ್ನ ಎಚ್ಚರಗೊಳಿಸ್ತು. ತಂಗಿ, ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡೋದೇ ಕಷ್ಟ ಅಂತಂದ ಮೇಲೆ ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಅಂತ ಹೇಳ್ತೀನಿ ಕೇಳು. ಆ ವೀರನಾದಂತಹ ವ್ಯೂಹ ಮಧ್ಯಸ್ಥ ಪುರುಷನನ್ನ ಸಂಹರಿಸ್ಬೇಕು. ಮಧ್ಯದಲ್ಲಿರ್ತಕ್ಕಂಥ ವೀರನನ್ನ ಸಂಹಾರ ಮಾಡದೆ ಅದರ ಒಳಭಾಗದಿಂದ ಹೊರಭಾಗಕ್ಕೆ ಬರ್ಲಿಕ್ಕಾಗಲ್ಲ. ತನ್ನ ಹಿಂದಿನ ಶತ್ರು ಸೈನ್ಯದ ಶತ್ರು ವಲಯದ ನಡುವಿನ ಸ್ವಸ್ತೀಕಾರದ ಕೇಂದ್ರ ಎಲ್ಲಿದೆ ಅಂತ ತಿಳ್ಕೋಬೇಕು. ಅಷ್ಟ್ ಹೇಳ್ಬಿಟ್ಟು ನಿಲ್ಸ್ಬಿಟ್ಟ ಮಾತನ್ನ. ಸುಭದ್ರೆ ನಿದ್ರಾಭಾರದಿಂದ ಹೊರಗಿ ಕುಳಿತವಳು ಸಂಪೂರ್ಣವಾಗಿ ಮಂಚದ ಮೇಲೆ ಹಾಗೇ ಒರಳಿ ಬಿದ್ದುಬಿಟ್ಲು. ಆಗ ಹೂಂಕಾರ ಕೇಳಿ ಬರ್ತಾ ಇದೆ ಕೃಷ್ಣನಿಗೆ ಮತ್ತೆಲ್ಲೋ ಕಡೆಯಿಂದ, ಹೂ ಹೂ ಅಂತ. ಕೃಷ್ಣನಿಗೆ ಅಚ್ಚರಿಯ ಆಯ್ತು, ಎಲ್ಲಿಂದ ಬರ್ತಾ ಇದೆ ಈ ಹೂಂಕಾರ? ಬೇರಾದ್ರೂ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಅನರ್ಥ ಆಗೋಯ್ತಾ? ಮೆಲ್ಲನೆ ಕೃಷ್ಣ ಮೇಲೆದ್ದು ಅರಮನೆಯ ಎಲ್ಲ ಕೋಣೆಯನ್ನ ಸುತ್ತಿ ಬರ್ತಾನೆ. ಯಾರೂ ಕಾಣಿಸ್ಲಿಲ್ಲ. ದ್ವಾರ ಪಾಲಕರನ್ನ ಕೇಳ್ತಾ ಇದ್ದಾರೆ, ನನ್ನನ್ನ ಹೊರತು ಮತ್ತಾರಾದ್ರೂ ಪ್ರವೇಶ ಮಾಡಿದ್ರ? ಇಲ್ಲ, ಮಾಡಿಲ್ಲ. ಕೃಷ್ಣ ಮತ್ತೆ ಬಂದು ಸುಭದ್ರೆ ಬಳಿ ಕೂತ್ಕೊಳ್ತಾನೆ. ಸುಭದ್ರೆ ಗರ್ಭವನ್ನ ನೋಡಿ ನಗ್ತಾ ಇರ್ತಾನೆ. ಓ ಯಾರು ಯಾರು ಹೂಂಕಾರ ಎಂದವರು? ಮೆಲ್ಲನೆ ಕೇಳ್ತಾನೆ. ಭ್ರೂಣ ಹೇಳ್ತು, ನಾನು. ಪರಮ ವಿಸ್ಮಿತನಾದ ಕೃಷ್ಣ ಆ ಶಿಶುವನ್ನ ಅನುಗ್ರಹಿಸಿ ಕ್ಷಣಕಾಲ ಚಿಂತಿಸಿ ಏನೋ ನೆನಪನ್ನ ಮಾಡ್ಕೊಂಡು ಮೇಲದ್ದು ಹೊರಟೋಗ್ತಾನೆ. ಸುಭದ್ರ ಗರ್ಭಸ್ಥ ಶಿಶು ಮತ್ತೆ ಹೂ ಅನ್ನುತ್ತೆ. ಕೃಷ್ಣ ಹಿಂದಿರುಗಿ ನೋಡಿ ಹೇಳ್ತಾನೆ, ಹೂಮಿಲ್ಲ ಹೂಮಿಲ್ಲ, ಮಲ್ಕೋ ಸುಮ್ನೆ ಅಂದ್ಬಿಟ್ಟು ನಕ್ಕೊಂಡ್ ಮುಂದಕ್ಕೆ ಹೋಗ್ಬಿಡ್ತಾನೆ. ಹೀಗಾಗಿ ಸುಭದ್ರೆಯ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಚಕ್ರವ್ಯೂಹ ಭೇದಿಸ್ತಕ್ಕಂಥ ವಿದ್ಯೆ ತಿಳಿತೆ ಹೊರತು ಹೊರಗಡೆ ಸುರಕ್ಷಿತವಾಗಿ ಹಿಂದಿರುಕೋದು ಸಾಧ್ಯ ಇರಲಿಲ್ಲ. ಮುಂದೆ ಅರ್ಜುನನೇ ತನ್ನ ಮಗನಿಗೆ ನಾನಾ ಯುದ್ಧ ಕೌಶಲ್ಯಗಳನ್ನ ಪರಿಚಯಿಸ್ತಾ ವ್ಯೂಹ ವಿದ್ಯೆಯನ್ನ ಕಲಿಸ್ತಾ ಬಂದ. ಆದ್ರೆ ಇನ್ನೇನು ಚಕ್ರವ್ಯೂಹದ ಭೇದನ ಕಲಿಸ್ಬೇಕು, ಅಷ್ಟರಲ್ಲಿ ಯುದ್ಧ ಆರಂಭ ಆಗೋಗಿತ್ತು. ಅವಕಾಶನೇ ಸಿಗ್ಲಿಲ್ಲ. ಈ ಶಿಶು ಈಗ ಇದನ್ನ ಕಲಿಯದಿದ್ರೆ ಏನು ಅನರ್ಥ ಆಗೋದಿಲ್ಲ. ನನ್ನ ಮಗನಿಗೆ ಇನ್ನು 14 ವರ್ಷ ಅಂತ ಅರ್ಜುನ ಯೋಚನೆ ಮಾಡಿದ್ದ.
ಆದ್ರೆ ವಿಧಿ ಈಗ ಈ ಅಭಿಮನ್ಯುವನ್ನೇ ಆ ಕೌರವ ಚಕ್ರವ್ಯೂಹ ಭೇದನಕ್ಕೆ ಆರಿಸುತ್ತೆ ಅಂತ ಅವನ್ ಯಾವತ್ತೂ ಊಹೆ ಕೂಡ ಮಾಡಿರ್ಲಿಲ್ಲ. ದ್ರೋಣ ಕೂಡ ಅವತ್ತೇ ವ್ಯೂಹವನ್ನು ರಚಿಸಬೇಕಾಗಿತ್ತ. ಅರ್ಜುನ ಕೃಷ್ಣ ಮತ್ತೊಂದು ಕಡೆ ಹೋಗ್ಲೇಬೇಕಾದಂತ ಸಂದರ್ಭ. ತ್ರಿಗರ್ತರನ್ನ ಮುಗಿಸಿ ಹಿಂದಿರುಗಿ ಬರಲೇಬೇಕಾದಂತ ಸಂದರ್ಭ. ತ್ರಿಗರ್ತರನ್ನ ಮುಗಿಸದೆ ಅವರು ಯುದ್ಧ ಭೂಮಿಗೆ ಬರೋದು ಸಾಧ್ಯ ಇರಲಿಲ್ಲ. ಅಭಿಮನ್ಯುವಿಗೆ ಒಳ ಹೋಗೋದಷ್ಟೇ ಗೊತ್ತು, ಹೊರ ಬರುವುದನ್ನ ನಾನು ಉಪದೇಶಿಸಲಿಲ್ಲ ಅಂತ ಅರ್ಜುನ ಕೂಡ ಕಸಿಬಿಸಿ ಮಾಡ್ಕೊಳ್ತಾ ಇದ್ದ. ಆಗ ಕೃಷ್ಣ ಅವನನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಈಗ ಏನನ್ನು ಚಿಂತಿಸ್ಬೇಡ. ನಿನ್ನ ಮೊದಲ ಕರ್ತವ್ಯ ಈ ಸಂಶಪ್ತಕರು ಅಥವಾ ತ್ರಿಗರ್ತರನ್ನ ಸಂಹಾರ ಮಾಡೋದು. ನಿನ್ನೆನೆ ಇದನ್ನ ನೀನು ಮಾಡಿ ಮುಗಿಸಿದ್ರೆ ಇವತ್ತು ನಾವು ಆ ವ್ಯೂಹವನ್ನ ಭೇದಿಸಬಹುದಾಗಿತ್ತು. ನಮಗೆ ಸಮಯ ಇಲ್ಲ, ಚಿಂತಿಸಿ ಫಲವಿಲ್ಲ, ಮೊದಲು ಕರ್ತವ್ಯವನ್ನ ಮುಗಿಸು, ಆಗೋದು ದೈವ ಚಿತ್ತದಂತೆ ಆಗುತ್ತದೆ ಅಂತ ಕೃಷ್ಣ ನುಡಿತಾನೆ. ಮತ್ತೊಂದು ವೃತ್ತಾಂತ, ಮತ್ತೊಂದು ಕತೆ ಬರುತ್ತಿಲ್ಲಿ. ಪಾಂಡವರ ವನವಾಸ ಮುಗಿಯುತ್ತಾ ಬಂದಂತಹ ಕಾಲ. ದೂರ್ವಾಸರು ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ಪಾಂಡವರ ಸತ್ವ ಪರೀಕ್ಷೆ ಮಾಡ್ಲಿಕ್ಕೆ ಬಂದು ಭಂಗ ಪಟ್ಟು ಹೋದಂತಹ ಮರು ದಿವಸ ಅದು. ಪಂಚ ಪಾಂಡವರು ನಾನಾ ದಿಕ್ಕಿಗೆ ಶಸ್ತ್ರಪಾಣಿಗಳಾಗಿ ಹೋಗಿರ್ತಾರೆ. ಬ್ರಾಹ್ಮಣನೊಬ್ಬನ ಆಶ್ರಮಕ್ಕೆ ದುಷ್ಟ ಮುಖಗಳು ಕಾಟ ಕೊಡ್ತಾ ಇರತ್ತೆ. ಅವರನ್ನ ರಕ್ಷಣೆ ಮಾಡ್ಬೇಕು ಅಂತ ಪ್ರಾಣಿಗಳನ್ನ ಕೊಲ್ಲಬೇಕು ಅಂತ ಹೋಗಿರ್ತಾರೆ. ಈ ಕಡೆ ಪಾಂಡವರ ಆಶ್ರಮದಲ್ಲಿ ದ್ರೌಪದಿ ಒಬ್ಬಳೇ ಇರ್ತಾಳೆ. ಆದ್ರೂ ಸಮೀಪದಲ್ಲಿ ತೃಣಬಿಂದು ಅಂತ ಮಹರ್ಷಿ ಒಂದು ಆಶ್ರಮ ಇರುತ್ತೆ. ಮಹರ್ಷಿ ಪಾಂಡವ ಪುರೋಹಿತ ದೌಮ್ಯ ಪಾಂಡವರಿಗೆ ಹೇಳಿರ್ತಾನೆ, ನೋಡಪ್ಪ ಚಿಂತಿಸ್ಬೇಡಿ, ದ್ರೌಪದಿಯನ್ನ ಯಾರೂ ಇಲ್ಲ ಅಂದ್ರೂ ಕೂಡ ಅವಳ ಪಾತಿವ್ರತ್ಯ ಅವಳನ್ನು ರಕ್ಷಿಸುತ್ತೆ. ನಾವು ಜೊತೆಗಿರ್ತೇವೆ ಅಂತ ಸಂದರ್ಭ ಬಂದ್ರೆ ನಿಶ್ಚಿಂತೆಯಾಗಿ ಹೋಗ್ ಬನ್ನಿ ಅಂತ ಗುರುಗಳು ಹೇಳಿರ್ತಾರೆ. ಆಗ ಹಾಳು ಸೈಂಧವ ಅದೇ ಕಾಡಿನ ಮಾರ್ಗವಾಗಿ ಹೊರಟಿರ್ತಾನೆ. ಶಾಲ್ವ ದೇಶದಲ್ಲಿ ಹುಡುಗಿನ ಹುಡ್ಕೊಂಡು ಹೋಗಿರ್ತಾನೆ ಕನ್ಯಾರ್ಥಿಯಾಗಿ. ಈ ಕಡೆ ದ್ರೌಪದಿ ಆಶ್ರಮ ಬಾಗಿಲಲ್ಲಿ ನಿಂತ್ಕೊಂಡು ಪಾಂಡವರಿಗೋಸ್ಕರ ಎದುರು ನೋಡ್ತಾ ಇರ್ತಾಳೆ. ಈ ಪಾಪಿಯ ಕಂಗಳು ದ್ರೌಪದಿಯ ಮೇಲೆ ಬೀಳುತ್ತೆ. ಯಾರು ಇರೋಲ್ಲ. ಈ ಕಾಮುಕನ ಮನಸೂಕ್ಷ್ಮದಲ್ಲಿ ಒಂದೇ ನಿಮಿಷಾರ್ಧದಲ್ಲಿ ಗ್ರಹಿಸುತ್ತೆ. ಪಕ್ಕದಲ್ಲಿ ಬರ್ತಾ ಇರ್ತಕ್ಕಂಥ ಕೋಟಿ ಕಾಸ್ಯ ಅಂತಕ್ಕಂಥ ರಾಜ ಸೈಂಧವನನ್ನ ಕೇಳ್ತಾನೆ, ಈ ಸುಂದರಾಂಗಿ ಯಾರು? ಈ ಕಾಡಿನಲ್ಲಿ ಯಾಕಿದ್ದಾಳೆ? ಇವಳೇನು ವನದೇವತೆನಾ ಅಪ್ಸರೆನಾ? ಇವಳೇ ನನಗೆ ದೊರೆತ ಮೇಲೆ ನಾನ್ ಯಾಕೆ ಶಾಲ್ವ ದೇಶಕ್ಕೆ ಹೋಗಬೇಕು ಕನ್ಯಾರ್ಥಿಯಾಗಿ? ಇವಳನ್ನೇ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಇವಳು ಯಾರು ಅಂತ ಇರ್ತಕ್ಕಂಥ ಕೋಟಿ ಕಾಸ್ಯ ಅವಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಶ್ರಮಕ್ಕೆ ಹೋಗ್ತಾನೆ. ಸೈಂಧವನ ಪ್ರಶ್ನೆಗಳನ್ನ ಅವಳ ಹತ್ರ ಕೇಳ್ತಾನೆ, ತನ್ನನ್ನ ಪರಿಚಯಿಸ್ಕೊಳ್ತಾನೆ. ನಾನು ಶಿಬಿ ವಂಶದ ಸುರತನ ಮಗ, ನನ್ನ ಹೆಸರು ಕೋಟಿ ಕಾಸ್ಯ. ಇಗೋ ನನ್ನ ಪಕ್ಕದಲ್ಲಿರ್ತಕ್ಕಂಥ ತ್ರಿಗರ್ತ ರಾಜ ಕ್ಷೇಮಂಕರ, ಅವನ ಪಕ್ಕದಲ್ಲಿರೋನು ಕುಲಿಂದ ದೊರೆ, ಇನ್ನೊಬ್ಬ ಇಕ್ಷ್ವಾಕು ರಾಜಪುತ್ರ. ಅಂಗಾರಕ, ಕುಂಜರ, ಗುಪ್ತಕ, ಶತ್ರುಂಜಯ, ಸಂಜಯ, ಸುಪ್ರವೃದ್ಧ, ಭಯಂಕರ, ಭ್ರಮರ, ರವಿ, ಶೂರ, ಪ್ರತಾಪ, ಕುಹ ಅಂತಕ್ಕಂಥ ಇನ್ನು ಬೇರೆ ಸೈನಿಕ ರಾಜರು ಕೂಡ ಇದ್ದಾರೆ. ಅತಿರಥಿಗಳು ಕೂಡ ಬರ್ತಾ ಇದ್ದಾರೆ. ನೀನ್ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿದ್ದೀವಿ, ನೀನಾರು ಅಂತ ಕೇಳ್ದ. ದ್ರೌಪದಿಗೆ ಅವನ ಅಸಭ್ಯ ಅರ್ಥ ಆಗೋಯ್ತು. ವ್ಯಂಗ್ಯಧ್ವನಿ ತಿಳ್ಕೊಂಡ್ಲು. ಆಗ ಮೈ ಮೇಲೆ ಹಾಕಿರ್ತಕ್ಕಂಥ ಮೇಲು ಹೊದಿಕೆಯನ್ನ ಸರಿ ಮಾಡ್ಕೊಂಡ್ಲು ಹೆಣ್ಮಗಳು. ಅವನೇ ಸೈಂಧವ ಅನ್ನೋದನ್ನ ಬಲ್ಲೆ. ನೀನು ಇಲ್ಲಿ ಬಂದು ಹೀಗೆ ಕೇಳೋದು, ನಾನು ಉತ್ತರ ಕೊಡೋದು ಸರಿ ಇಲ್ಲ. ಆಶ್ರಮದಲ್ಲಿ ನಾನು ಒಬ್ಳೇ ಇದ್ದೀನಿ, ನಿನಗೆ ಉತ್ತರಿಸ್ತೀನಿ ಕೇಳ್ಕೊ. ನೀನು ಶಿಬಿ ವಂಶದ ಸುರತನ ಮಗ ಅನ್ನೋದು ನನಗೆ ಗೊತ್ತು. ನಾನು ಯಾರು ಗೊತ್ತಾ? ಪಂಚ ಪಾಂಡವರ ಪತ್ನಿ. ಸ್ವಲ್ಪ ಎಲ್ಲರೂ ತಾಳಿದ್ರೆ ನನ್ನ ಪತಿಗಳು ಬರ್ತಾರೆ, ಆತಿಥ್ಯ ಸ್ವೀಕರಿಸಿ ಹೋಗ್ಬೋದು. ಹೀಗೆ ದ್ರೌಪದಿ ಆಶ್ರಮದೊಳಗೆ ನಡೆದು ಆತಿಥ್ಯಕ್ಕೆ ಸಿದ್ಧಪಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕೋಟಿಕಾಸ್ಯ ಇದೆಲ್ಲವನ್ನ ಸೈಂಧವನಿಗೆ ಹೇಳ್ತಾನೆ ಹೋಗಿ. ಅದೇ ಕ್ಷಣ
ಸೈಂಧವನ ಚಾಪಲ್ಯ ಹೆಚ್ಚಾಗಿ ರಾವಣನಂತಹ ಬುದ್ಧಿ ಬರುತ್ತೆ. ತಾನು ತನ್ನ ಜೊತೆ ಇರ್ತಕ್ಕಂತ ರಾಜಪುತ್ರರನ್ನ ಕರೆದುಕೊಂಡು ಆಶ್ರಮದೊಳಗೆ ಹೋಗ್ತಾನೆ. ಅವನನ್ನ ಕಂಡು ದ್ರೌಪದಿ ಗೌರವದಿಂದ ನಮಸ್ಕಾರ ಮಾಡ್ತಾಳೆ. ಯಾಕೆ? ಭಾವ ಮೈದುನ ಅಂತಕ್ಕಂಥ ಗೌರವದಿಂದ. ಯಾಕಂದ್ರೆ ಧೃತರಾಷ್ಟ್ರನ ಒಬ್ಬಳೆ ಮಗಳಾದ ದುಶ್ಶಳೆಯ ಗಂಡ. ಕೌರವರಿಗೆ ತಂಗಿ ಆದ್ಮೇಲೆ ಪಾಂಡವರಿಗೂ ತಂಗಿ, ಕುಟುಂಬದವರೇ, ಅವ್ರಿಗೆ ಮರ್ಯಾದೆಯನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಆದ್ರೆ ಸೈಂಧವ ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾನೆ. ದ್ರೌಪದಿ, ಐಶ್ವರ್ಯ ಭ್ರಷ್ಟನಾದಂತಹ ನಿಮ್ಮ ನಿರ್ಗತಿಕ ಪಾಂಡವರಿಂದ ನಿನಗೆಂಥ ಸುಖ? ನನ್ನ ರಥವನ್ನ ಬೇಗ ಹತ್ತು, ನಿನಗೆ ಅತಿಮಾನುಷ ಸುಖಗಳನ್ನ ಅನುಭವಿಸ್ತವಾಗಿ ಮಾಡ್ತಾನೆ. ಪಾಂಡವರ ಪ್ರೀತಿಯನ್ನ ಬಿಟ್ಟು ಇನ್ನಾದ್ರೂ ಸುಖವಾಗಿರು ಅಂತ ಮಾತಾಡೇ ಬಿಟ್ಟ. ಸಿಟ್ಟುಗೊಂಡಂತಹ ದ್ರೌಪದಿ ಅಲ್ಲಿಂದ ದೂರ ಸರಿದ್ಲು. ಹೇ ನೀಚ, ನಾಚಿಕೆಯಾಗದ ನಿನ್ಗೆ ಈ ಮಾತನ್ನ ಹೇಳಿಕ್ಕೆ ಅಂತ ಬೈದು ಹೊರಗೆ ಹೋದ್ಲು. ಗಂಡಂದ್ರನ್ನ ಎದುರು ನೋಡ್ತಾ ಇದ್ದಾಳೆ. ಆದ್ರೆ ಸೈಂಧವ ತನ್ನ ಪ್ರತಾಪ, ರೂಪ, ಸಂಪತ್ತು ಎಲ್ಲವನ್ನ ಜಂಬ ಕೊಚ್ಕೊಳ್ತಾ ಇದ್ದಾನೆ. ವೇಳೆ ಮೀರ್ತಾ ಇದೆ. ಪಾಂಡವರು ಬೇಗ ಬರ್ಬೋದಾ ಅಂತ ನಿರೀಕ್ಷೆಯಲ್ಲಿದ್ದಾಳೆ. ಒಂದೇ ಏಟಿಗೆ ದ್ರೌಪದಿಯನ್ನ ಎರಡೂ ಕೈಗಳಿಂದ ಬಂದವನೇ ತನ್ನ ರಥದಲ್ಲಿ ಕೂರಿಸ್ಕೊಂಡ್ಬಿಟ್ಟ. ದ್ರೌಪದಿ ಎಷ್ಟು ಪ್ರಯತ್ನ ಪಟ್ರು ಬಿಡಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಕೂಕೊಂಡ್ಲು, ಧೌಮ್ಯರೇ ಕಾಪಾಡಿ ಅಂತ ಕಿರ್ಚಿದ್ಲು. ದ್ರೌಪದಿಯ ಆರ್ತನಾದವನ್ನ ಕೇಳಿದಂತಹ ಧೌಮ್ಯರು ನೋಡ್ತಾ ಇದ್ದಾರೆ. ಆ ಕ್ಷಣದಲ್ಲೇ ಸೈಂಧವನ ರಥ ಓಡ್ತು, ಬಹುದೂರಕ್ಕೆ ಓಡ್ತು. ಧೌಮ್ಯರು ನಾನಾ ಶಾಪಗಳನ್ನ ಹಾಕ್ತಾ ಇದ್ದಾರೆ. ನೀನಿದನ್ನ ಜೀರ್ಣಿಸ್ಕೊಳಕ್ಕಾಗಲ್ಲ, ಅಧರ್ಮ, ಇದರ ಫಲವನ್ನ ಬೇಗ ಅನುಭವಿಸ್ತೀಯ ಅಂತ ಕಿರಿಸ್ತಾ ಇದ್ದಾರೆ. ಆದ್ರೆ ಸೈಂಧವನ ಯಾವುದಕ್ಕೂ ಕೂಡ ಕಿವಿಗೊಡ್ಲೇ ಇಲ್ಲ. ಪಾಂಡವರು ಆಶ್ರಮಕ್ಕೆ ಬಂದಾಗ ದಾತ್ರೇಯಿಕ ಅಂತಕ್ಕಂಥ ಸೇವಕಿ ಎಲ್ಲವನ್ನ ವಿವರಿಸಿ ಹೇಳಿದ್ಲು. ಪಾಂಡವರು ಸೈಂಧವನ ಜಾಡ್ ಹಿಡಿದು ಹೋದ್ರು. ಜಯದ್ರಥನ ಸೇನೆಯನ್ನೆಲ್ಲ ಪುಡಿ ಮಾಡಿದ್ರು. ಹಿಂದೆ ನೋಡಿದ ಜಯದ್ರಥ ದ್ರೌಪದಿಯನ್ನ ಕೆಳಗಿಟ್ಟು ವೇಗವಾಗಿ ರಥವನ್ನ ಓಡಿಸ್ತಾನೆ. ಭೀಮಾರ್ಜುನರು ಸೈಂಧವನಿಗೆ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಅವನ ಬೆನ್ನನ್ನು ಹಿಡಿದು ಹೋದ್ರು. ಕೊಲ್ಲಬೇಡ, ಹಿಡಿದು ತಾ ಅಂತ ಯುಧಿಷ್ಠಿರ ಅಪ್ಪಣೆಯನ್ನ ಮಾಡ್ದ. ಭೀಮ ಓಡಿ ಸೈಂಧವನನ್ನ ಹಿಡ್ಕೊಂಡ. ಓಡಬೇಡ, ಓಡಿದ್ರೆ ಕೊಲ್ತೇನೆ, ನಿಂತ್ಕೊ ಅಂದ ಭೀಮ. ಭೀಮನ ಮಾತಿಗೆ ದುಷ್ಟ ನಿಂತ್ಕೊಂಡ. ಜುಟ್ಟು ಹಿಡಿದು ಭೀಮ ಅವನನ್ನ ಜಗಿಸ್ತ. ಕೈಗಳಿಂದ ಅವನ ಮೈಯನ್ನ ಹಿಡಿದ. ತಲೆಯ ಮೇಲೆ ಬಹಳ ಪೆಟ್ಟನ್ನ ಕೊಟ್ಟ. ಕೆಳಗಡೆ ಬೀಳಿಸ್ತಾ ತಲೆಯ ಮೇಲೆ ಕಾಲಿಂದ ಒದ್ದ. ತೊಡೆಯ ಮೂಳೆಗಳನ್ನ ಪುಡಿ ಮಾಡ್ದ. ಇನ್ನೇನು ಕೊಲ್ಲಬೇಕು ಅನ್ನೋ ಕ್ಷಣದಲ್ಲಿ ಅರ್ಜುನ ತಪ್ಪಿಸ್ತಾ, ಅಣ್ಣನ ಮಾತನ್ನ ಉಳಿಸ್ಕೋ, ದುಶ್ಶಲೆಗಾಗಿ ಈ ಪಾಪಿಯನ್ನ ಬಿಟ್ಟುಬಿಡು. ಅರ್ಧ ಚಂದ್ರಾಕಾರದಲ್ಲಿ ಅರ್ಧ ಭಾಗವನ್ನ ಬೋಳಿಸಿ ಇನ್ನರ್ಧ ಬಿಟ್ಟು ಸೈಂಧವನ ಮುಖವನ್ನ ವಿಕಾರ ಮಾಡಿ ಸೈಂಧವನಿಗೆ ಶಾಸ್ತಿಯನ್ನ ಮಾಡಿಬಿಟ್ರು. ಛೀ ಮಗನೇ, ಇನ್ನು ನೀನು ಜೀವಿಸಿರಬೇಕಾದರೆ ಹೋದ ಸಭೆಗಳಲ್ಲೆಲ್ಲ ಇನ್ನು ಮೇಲೆ ನಿನ್ನನ್ನು ಭೀಮಸೇನನ ದಾಸ ಅಂತ ಪರಿಚಯಿಸ್ಕೊಳ್ತಕ್ಕಂತ ಮಾತು ಕೊಟ್ರೆ ಮಾತ್ರ ಬಿಡ್ತೇನೆ ಅಂತ ಹೇಳ್ದ. ವಿಧಿ ಇಲ್ಲದೆ ಸೈಂಧವ ಅದನ್ನ ಒಪ್ಕೊಳ್ಳೇಬೇಕಾಯ್ತು. ಸೋತು ಅವಮಾನಿತವಾದ ಸೈಂಧವನಿಗೆ ತನ್ನ ಪಾಪದ ಅರಿವಾಗಲಿ ಅದರ ಪ್ರಾಯಶ್ಚಿತ್ತವಾಗಲಿ ಇರ್ಲಿಲ್ಲ. ಅವನ ಮನಸ್ಸಲ್ಲಿ ಒಂದಿತ್ತು, ಹೇಗಾದರೂ ಮಾಡಿ ಇವರನ್ನೆಲ್ಲ ಸೋಲ್ಸ್ಬೇಕು ಅಂತ. ಅವನು ಸೀದಾ ಗಂಗಾದ್ವಾರಕ್ಕೆ, ಅಂದ್ರೆ ಈಗಿನ ಹರಿದ್ವಾರಕ್ಕೆ ಹೋದ. ತದೇಕ ಚಿತ್ತದಿಂದ ಶಿವನನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ದ. ಶಿವ ತಪಸ್ಸಿಗೆ ಪ್ರತ್ಯಕ್ಷನಾದ. ಏನು ಬೇಕು ಅಂತ ಕೇಳ್ದ. ಆಗ ಅವನು ಹೇಳ್ದ, ಶಿವ, ಸಮಸ್ತ ಪಾಂಡವರನ್ನ ಅವರ ಸೇನೆ ಜೊತೆ ನಾನು ಗೆಲ್ಲುವಂತೆ ವರವನ್ನ ಕೊಡು ಅಂತ ಕೇಳ್ದ. ಆಗ ಶಿವ ಹೇಳ್ತಾನೆ, ಸೈಂಧವ, ಇದು ಸಾಧ್ಯವಿಲ್ಲ. ಯಾಕಂದ್ರೆ ಅರ್ಜುನನಿಗೆ ನಾನೇ ನನ್ನ ಪಾಶುಪದಾಸ್ತ್ರವನ್ನ ಕೊಟ್ಬಿಟ್ಟಿದ್ದೇನೆ.
ಅವನನ್ನು ನೀನು ಯಾವತ್ತೂ ಗೆಲ್ಲಿಕ್ಕಾಗಲ್ಲ. ಸ್ವಯಂ ಶ್ರೀ ಕೃಷ್ಣನೇ ಅವನ ರಕ್ಷೆಗೆ ನಿಶ್ಚಿತನಾಗಿದ್ದಾನೆ. ಕೃಷ್ಣನೇ ಸುರಗುರು ಚರಚರ ಗುರುವಾದ ಶ್ರೀ ಮಹಾವಿಷ್ಣು. ಅವನಿದ್ದ ಮೇಲೆ ನಾನು ಆ ರೀತಿಯಾದಂತಹ ವರವನ್ನ ಕೊಡೋದು ಸಮಂಜಸವಲ್ಲ. ಹಾಗಾಗಿ ನಿನಗೆ ಬೇರೆ ವರವನ್ನ ಕೊಡ್ತೇನೆ. ಅರ್ಜುನನನ್ನ ಬಿಟ್ಟು ಉಳಿದ 4 ಪಾಂಡವರನ್ನ ಒಂದೇ ಒಂದು ದಿನ ಮಾತ್ರ ಅವರ ಸರ್ವ ಸೈನ್ಯದ ಜೊತೆ ಯುದ್ಧದಲ್ಲಿ ಗೆಲ್ಲುವೆಯಂತೆ, ಅಷ್ಟು ಸಾಕು ಎಂದು ಹೇಳಿ ಶಿವ ಅವನಿಗೆ ಆಶೀರ್ವಾದವನ್ನ ಮಾಡಿಬಿಟ್ಟ. ಶಿವನ ವರ ನೆರವೇರ್ಬೇಕಾದಂತಹ ದಿವಸ ಆಗಿತ್ತವತ್ತು. ಸೈಂಧವ ಪಾಂಡವ ಸೇನೆಯನ್ನ 4 ಪಾಂಡವರನ್ನ ಗೆಲ್ಲಲು ಒದಗಿ ಬಂದ ದುರ್ದಿನ ಕೂಡ ಅವತ್ತೇ ಆಗಿತ್ತು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ರೀತಿ ವಿಧಿ ನಮ್ಮನ್ನ ಒಂದೇ ದಿವಸ ಎಲ್ಲ ಕಷ್ಟಗಳಿಗೂ ಗುರಿ ಮಾಡುತ್ತೆ ಅಂದ್ರೆ ಅದಕ್ಕೆ ಅದರ ಪೂರ್ವಾಪರವಾಗಿರ್ತಕ್ಕಂಥ ಆಲೋಚನೆ ಇರುತ್ತೆ. ಚಕ್ರವ್ಯೂಹದ ಹೃದಯದ ಸುಳಿಯ ತಿರುವಿನಲ್ಲಿ ನಿಂತಿದ್ದವನೇ ಸೈಂಧವ. ಅವತ್ತು ಅವನ್ಗೆ ಅರ್ಥ ಆಗಿತ್ತು, ಇವತ್ತು ನನ್ನ ವಿಜಯದ ದಿವಸ ಅಂತ. ಈ ವಿಚಾರ ಪಾಂಡವ ಸೇನೆಗೆ ತಿಳಿತು. ಎಲ್ರೂ ಕೂಡ ಚಿಂತಾಕ್ರಾಂತರಾಗಿದ್ದಾರೆ. ಚಕ್ರದಂತೆ ರಚಿತವಾಗಿ ಸುತ್ತುತ್ತಿದ್ದ ಈ ಕೌರವ ಸೇನೆ ಯಾರನ್ನು ಉಳಿಸೋ ರೀತಿ ಇರಲಿಲ್ಲ. ಕೃಷ್ಣ ಇಲ್ಲ, ಅರ್ಜುನ ಇಲ್ಲ, ಉಳಿದವನು ಅಭಿಮನ್ಯು. ಈ ಬಾಲಕನನ್ನ ಮೃತ್ಯುವಿನ ದವಡೆಗೆ ತಳ್ಳೋದು ಯಾರಿಗೂ ಇಷ್ಟ ಇರಲಿಲ್ಲ. ಆಗ ಅಭಿಮನ್ಯು ಯುಧಿಷ್ಠಿರನ ಬಳಿಗೆ ಬರ್ತಾ ಇದ್ದಾನೆ. ದೊಡ್ಡಪ್ಪ ನಮಸ್ಕಾರ, ಚಿಂತಿಸಬೇಡಿ, ನನ್ನನ್ನ ಈ ಚಕ್ರ ವ್ಯೂಹವನ್ನ ಭೇದಿಸ್ಲಿಕ್ಕೆ ಅಧಿಕೃತವಾಗಿ ಕಳಿಸ್ಬೋದು ನೀವು. ಕೌರವ ಸೇನೆಯನ್ನ ಧೂಳೀಪಟ ಮಾಡಿಬಿಡ್ತಾನೆ. ಧರ್ಮಜ ಹೇಳ್ತಾ ಇದ್ದಾನೆ, ಮಗು, ನಮ್ಮಂತ ಹಿರಿಯ ಯೋಧರಿಗೆ ಇದು ಸವಾಲಾಗಿದೆ. ಶಿಶುವಾದ ನಿನ್ನನ್ನ ಹೇಗೆ ಈ ಮೃತ್ಯು ವ್ಯೂಹಕ್ಕೆ ಕಳಿಸ್ಲಿ ನಾನು? ನಿನ್ನ ಪತ್ನಿ ಉತ್ತರೆ ಗರ್ಭಿಣಿ. ಅಭಿಮನ್ಯು ಹೇಳ್ತಾ ಇದ್ದಾನೆ, ಚಕ್ರವ್ಯೂಹ, ನನ್ನ ಪುತ್ರ ಹುಟ್ಟೋದನ್ನ ಕಾಯ್ತಾ ಕೂತ್ಕೋಬೇಕಾ ಚಕ್ರವ್ಯೂಹಕ್ಕೋಸ್ಕರ? ದೊಡ್ಡಪ್ಪ, ದೈವ ನಮಗೆ ಯಾವೆಲ್ಲ ಕಷ್ಟಗಳನ್ನ ಕೊಡುತ್ತೋ, ಯಾವೆಲ್ಲ ಸಂದರ್ಭಗಳನ್ನ ಕೊಡುತ್ತೋ ಅದನ್ನ ಎದುರಿಸ್ಲೇಬೇಕಲ್ವಾ? ಹೌದಪ್ಪ, ಸತ್ಯ. ಅದೇ ನನ್ನ ಸದ್ಯದ ಚಿಂತೆ. ಸರಿಯಾದವರನ್ನ ಆರಿಸಿ ಕಳಿಸ್ಬೇಕಾಗಿರೋದು ನನ್ನ ಹೊಣೆ, ಹೌದಲ್ವಾ? ಹಾಗಾದ್ರೆ ನಾನಿದ್ದೇನೆ ದೊಡ್ಡಪ್ಪ, ನನಗಿಂತ ಮತ್ತಾರು ಇದಕ್ಕೆ ಸರಿ ಇಲ್ಲ. ಮಗು, ಶ್ರೀಕೃಷ್ಣನ ಪರಾಕ್ರಮಕ್ಕಿಂತ ನಿನ್ನ ಪರಾಕ್ರಮ ಕಡಿಮೆ ಇಲ್ಲಪ್ಪ, ಅದು ನಾನು ಬಲ್ಲೆ. ಅರ್ಜುನನನ್ನೂ ನೀನು ಮೀರಿಸಿದವನು. ಆದ್ರೆ ನಮಗಾರಿಗೂ ಚಕ್ರವ್ಯೂಹವನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತೆ ನನಗೆ ಬಿಡಿ. ನನ್ನನ್ನ ಕಳಿಸ್ಲಿಕ್ಕೆ ನಿಮ್ಗೆ ಯಾವ ಆಕ್ಷೇಪಣೆ? ಚಕ್ರವ್ಯೂಹದ ಭಯಂಕರತೆ ನನ್ನನ್ನ ಚಿಂತೆಗಿಡಿಸ್ಬಿಟ್ಟಿದೆ. ಸಮುದ್ರ ಮಧ್ಯದ ಸುಳಿಯಲ್ಲಿ ಬೇಕಾದರೂ ಈಜಿ ಬರಬಹುದು. ಯಮನ ಪಾಶ ಕೊರಳಿಗೆ ಬಿದ್ದಾದರೂ ಬದುಕಿ ಬರಬಹುದು. ನರಕದಲ್ಲಿ ಸಂಚರಿಸಿ ಮತ್ತೆ ಹುಟ್ಟಿ ಬರಬಹುದು. ಹಾವಿನ ಎಡೆ ಮೇಲೆ ನರ್ತಿಸಿ ಹಿಂದಿರುಗಬಹುದು. ಆದರೆ ಚಕ್ರವ್ಯೂಹವನ್ನ ಹಿಂದೆ ರಚಿಸಿದವರನ್ನು, ಅದರೊಳಗೆ ಹೊಕ್ಕು ಬಂದವರನ್ನು ನಾನು ಈವರೆಗೆ ಕೇಳಿ ಬಲ್ಲವನಲ್ಲ. ಅಭಿಮನ್ಯು ಹೇಳ್ತಾ ಇದ್ದಾನೆ, ದೊಡ್ಡಪ್ಪ, ನನ್ನ ಸೋದರ ಮಾವ ಶ್ರೀಕೃಷ್ಣ ಅನ್ನೋದು ನಿಮಗೆ ಗೊತ್ತಿಲ್ವಾ? ಕಾಳಿಯನ ನೆತ್ತಿಯ ಮೇಲೆ ಕುಣಿದು ಅವನನ್ನ ಸೊಕ್ಕಿಳಿಸಿ ಹಿಂದಿರುಗಿದ ವೀರ ಅವನು. ಯಮನನ್ನ ಉಪ್ಪಿನ ಕಾಯಿಯಂತೆ ತಿಂದು ಮುಗಿಸುವ ಪರಾತ್ಪರ ಅವರು ಅಂತ ವೇದ ವಿಜ್ಞಾನಿಗಳು ಹೇಳಿಲ್ವಾ? ಸತ್ತ ಗುರುಪುತ್ರರನ್ನ ಯಮಪುರಿಯೊಳಗಿಂದ ತಂದುಕೊಟ್ಟು ಮರಳಿದ ಮಹಾವೀರ ಅವನಲ್ವಾ? ಅವನ ಪ್ರೀತಿ, ಆಶೀರ್ವಾದ, ವಿಶ್ವಾಸ ಅವನ ಸೋದರಳಿಯನಾಗಿರ್ತಕ್ಕಂಥ ನನ್ನ ಮೇಲಿದ ಮೇಲೆ ಯಾಕೆ ಭಯ ದೊಡ್ಡಪ್ಪ? ಧರ್ಮಜ ಅಭಿಮನ್ಯುವಿನ ಮಾತಿಗೆ ಕಣ್ಣೀರನ್ನ ಇಟ್ಟು ತುಂಬಾ ಮೆಚ್ಚುತ್ತಾ ಇದ್ದಾನೆ ಅವನ ಮಾತುಗಳನ್ನ.
ಭೀಮಸೇನ ಅಚ್ಚರಿಪಟ್ಟು ಅಭಿಮನ್ಯುವಿನ ಮೇಲಕ್ಕೆತ್ತಿ ಮುದ್ದಾಡ್ತಾ ಇದ್ದಾನೆ, ಆನಂದ ಬಾಷ್ಪ ಸುರಿಸ್ತಾ ಇದ್ದಾನೆ. ನಕುಲ ಸಹದೇವರಿಗೆ ಹರ್ಷ ಆಗ್ತಾ ಇದೆ. ಭೀಮ ಹೇಳ್ತಾ ಇದ್ದಾನೆ, ಮಗು, ನಿನ್ನ ಪರಾಕ್ರಮದಲ್ಲಿ ಆಗಲಿ ನಿನ್ನ ಆತ್ಮವಿಶ್ವಾಸದಲ್ಲಿ ಆಗಲಿ ಯಾರಿಗೂ ಸಂದೇಹವಿಲ್ಲ. ಆದರೆ ನಿನಗೆ ಚಕ್ರವ್ಯೂಹ ಭೇದನವನ್ನು ಉಪದೇಶಿಸಿದ ನಿನ್ನ ತಂದೆ. ನಿಮ್ಗೊಂದು ವಿಚಾರ ಗೊತ್ತಾ ದೊಡ್ಡಪ್ಪ? ತಂದೆಗಿಂತ ಮುಂಚೆಯೇ ಸೋದರ ಮಾವನಾದ ಕೃಷ್ಣ ನನಗೆ ಉಪದೇಶಿಸಿದ್ದಾನೆ ಎಂದ ಈ ವಿಚಾರ ಯಾರಿಗೂ ಗೊತ್ತಿರ್ಲಿಲ್ಲ. ಅಲ್ಲಿದ್ದವ್ರಿಗೆಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ. ಹಳೆ ಕಥೆಯನ್ನ ಹೇಳಿದಾಗ ಎಲ್ಲರೂ ಮೂಕ ವಿಸ್ಮಿತರಾದ್ರು. ಆಗ ಧರ್ಮಜ ಒಂದು ಮಾತನ್ನ ಕೇಳ್ದ, ಎಲ್ಲಿಯವರೆಗೆ ಉಪದೇಶಿಸಿದ್ದ ಅಂತ. ವ್ಯೂಹವನ್ನ ಭೇದಿಸಿ ಒಳಗಡೆ ಹೋಗಿ ಪ್ರವೇಶಿಸುವವರೆಗೆ. ಆಗ ನನ್ನ ತಾಯಿ ನಿದ್ರೆ ಮಾಡ್ತಾ ಇದ್ಲು, ನಾನು ಹೂಗುಟ್ಟಿದೆ, ತಿಳಿಯುವ ಚಪಲ ಇತ್ತು, ಮಾವ ಹೇಳಲಿಲ್ಲ, ಯಾಕೋ ನಿಲ್ಲಿಸ್ಬಿಟ್ಟ. ಹೋಗ್ಲಿ, ನೀ ತಂದೆದನ್ನ ಪೂರೈಸಿದ್ನಪ್ಪ? ಇಲ್ಲ ಇಲ್ಲ, ಅಷ್ಟ್ರೊಳಗೆ ಯುದ್ಧ ಬಂದ್ಬಿಡ್ತು. ನೋಡಿದೀಯ ಮಗು, ಹೊರಬರುವ ವಿದ್ಯೆ ನಿನಗಿನ್ನೂ ಕರತಲಾಮಲಕವಾಗಿಲ್ಲ, ಅಂದ್ರೆ ನೀನು ಹೋಗ್ಲಿಕ್ಕೆ ಯೋಗ್ಯನಲ್ಲ. ದೊಡ್ಡಪ್ಪ, ಗುರುವೇ ಎಲ್ಲವನ್ನ ಉಪದೇಶಿಸುವುದಾದರೆ ಶಿಷ್ಯನ ಪ್ರತಿಭೆ ಬೆಳೆಯೋದು ಹೇಗೆ? ಆಚಾರ್ಯ ಪಾದ ಮಾದತ್ತೆ, ಗುರು ಕಲ್ಸೋದು 4ನೇ 1 ಭಾಗ ಮಾತ್ರ. ಧರ್ಮಜ ಹೇಳ್ತಾನೆ, ನೇರವಾಗಿ ಹೇಳು, ನಾನು ನಿನ್ನನ್ನ ಕಳಿಸ್ತೆ ಅಂತ ಇಟ್ಕೋ, ನೀನು ಪ್ರವೇಶಿಸ್ತೆ ಅಂತ ಇಟ್ಕೋ, ಹೇಗ್ ಹೊರಗ್ ಬರ್ತೀಯ? ಅಭಿಮನ್ಯು ನಗ್ತಾನೆ, ಮಗು, ನಗುವ ವಿಚಾರ ಅಲ್ಲಪ್ಪ, ಹೇಗ್ ಹೊರಗಡೆ ಬರ್ತ್ಯಾ? ದೊಡ್ಡಪ್ಪನವರೇ, ಮನಸ್ಬೇಕು, ನಾನು ವ್ಯೂಹದ ಒಳ ಹೊಕ್ಕ ಮೇಲೆ ವ್ಯೂಹವಾಗಿ ನಿಂತಿರುತ್ತೆ ಅನ್ಕೊಂಡ್ರ? ಭೇದಿಸೋದು ಅಂದ್ರೇನು? ಯೋಧರು ಆನೆ ಕುದುರೆಗಳು ಸಾಯ್ಬೇಕಲ್ವಾ, ಸಿಡಿಬೇಕಲ್ವಾ, ಚಲ್ಲಾಪಿಲ್ಲಿಯಾಗಿ ಓಡ್ಬೇಕಲ್ವಾ? ಅವರೆಲ್ಲ ಹೋದ್ಮೇಲಲ್ವಾ ಒಳಗಡೆ ಹೋಗಕ್ಕಾಗದು? ನಾನು ನಿಂತಲ್ಲೇ ಮಹಾದ್ವಾರ ನಿರ್ಗಮ ದ್ವಾರ ಆಗುತ್ತಾ? ಮೇಲಾಗಿ ನೀವೆಲ್ಲ ಏನ್ ತಮಾಷೆ ನೋಡ್ತಾ ಇರ್ತೀರಾ? ನನ್ನ ಬೆನ್ನಿಗೆ ನೀವ್ ಇರೋದಿಲ್ವಾ? ಅಪ್ಪಾಜಿಯವರು ಬೇರೆ ಕಡೆ ಯುದ್ಧ ಮಾಡ್ತಿರ್ಬೇಕಾದ್ರೆ ನೀವೆಲ್ಲ ನನ್ ಜೊತೆ ಇರ್ತೀರಾ. ಅಪ್ಪಾಜಿ ಬಂದ ತಕ್ಷಣ ನನ್ನನ್ನ ಭೇಷ್ ಮಗನೆ ಅಂತಾರೆ. ಯುದ್ಧದಲ್ಲಿ ನಂದೂ ಒಂದು ದಾಖಲೆ ಬೇಡವಾ? ನೀವೆಲ್ಲ ಅಸಂಖ್ಯಾತ ದಾಖಲೆಗಳನ್ನ ಮಾಡಿರೋರು. ನಿಮ್ಮ ಪರಾಕ್ರಮಕ್ಕೆ ವಯಸ್ಸಿಲ್ಲ, ನಿಮ್ಮ ಪ್ರದರ್ಶನಕ್ಕೆ ಮುಹೂರ್ತ ಇಲ್ಲ. ಚಿಂತೆ ಬೇಡ, ನಾನು ಹೋಗಿ ಬರ್ತೇನೆ ಅಂದ. ಧರ್ಮಜ ಭೀಮಸೇನನ ಮುಖವನ್ನ ನೋಡ್ತಾನೆ, ಭೀಮಸೇನ ತಲೆಯನ್ನ ಆಡಿಸ್ತಾನೆ. ಎಲ್ಲರೂ ಕೂಡ ಬೇರೆ ವಿಧಿ ಇಲ್ಲದೆ ತಲೆಯನ್ನ ತೂಗ್ತಾರೆ. ಅಭಿಮನ್ಯುವಿಗೆ ವಿಶೇಷವಾದಂತಹ ವೀಳ್ಯವನ್ನ ಕೊಟ್ಟು ಧರ್ಮಜ ಹಣೆಗೆ ತಿಲಕವನ್ನ ಹಚ್ಚಿದ. ಯೋಧರು ಅವನ ಶಸ್ತ್ರಾಸ್ತ್ರಗಳನ್ನ ತಂದು ರಥದಲ್ಲಿಡ್ತಾರೆ. ಸಾರಥಿ ಅಶ್ವಗಳನ್ನ ಹೂಡ್ತಾ ಇದ್ದಾನೆ. ಅಭಿಮನ್ಯುವಿಗೆ ಕವಚವನ್ನ ಕಟ್ಟೋದು ಸ್ವಯಂ ಅರ್ಜುನ ಹೇಳ್ಕೊಟ್ಟಿದ್ದ. ಅದೇ ರೀತಿ ಕವಚವನ್ನ ಕಟ್ಕೊಳ್ತಾ ಇದ್ದಾನೆ. ಆಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಮಗು, ಚಕ್ರವ್ಯೂಹವನ್ನ ಭೇದಿಸಿ ದ್ವಾರವನ್ನ ನೀನು ತೆರೆದ್ರೆ ಸಾಕು. ನಾನು, ಭೀಮ, ಇತರ ಸೋದರರು, ಸೈನ್ಯವು ನಿನ್ನ ಹಿಂದೆ ಅನುಸರಿಸ್ತೇವೆ. ಅರ್ಜುನ ಸಮ ಪರಾಕ್ರಮ ಉಳ್ಳವನು, ಚಿಂತಿಸಬೇಡ. ದೊಡ್ಡಪ್ಪ, ನಾನು ಯಾವ ವಂಶದಲ್ಲಿ ಹುಟ್ಟಿರೋನು? ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡದ ವಂಶದಲ್ಲಿ ಹುಟ್ಟಿದವನು. ನಾನು ಗೆದ್ದು ಬರ್ತೇನೆ. ಭೀಮ ಹೇಳ್ತಾ ಇದ್ದಾನೆ, ನಾನು ದುಷ್ಟದುಮ್ನ, ಸಾತ್ಯಕಿ, ಪಂಚಾಲಕೇಕಿಯರು, ಮತ್ಸ್ಯರು ಎಲ್ಲರೂ ಕೂಡ ನಿನ್ನ ಹಿಂದೆ ಇರ್ತೇವೆ. ನೀನು ಹೊಳ ಹೊಕ್ಕ ತಕ್ಷಣ ನಾವು ನಿಮ್ಮ ಹಿಂದೆ ಬರ್ತೇವೆ. ಅಭಿಮನ್ಯು ಹೇಳ್ತಾ ಇದ್ದಾನೆ, ಪಾಂಡವರಿಗೆ, ಯಾದವರಿಗೆ, ಉಭಯ ವಂಶಗಳಿಗೆ ಹಿತವಾದದ್ದನ್ನ ಮಾಡ್ತೇನೆ ದೊಡ್ಡಪ್ಪ, ಚಿಂತೆ ಬೇಡ. ನನ್ನನ್ನ ಮಗು ಅಂತ ಅನ್ಕೊಂಬೇಡಿ. ನಾನೊಟ್ಟುವ ಹೆಣದ ರಾಶಿಗಳನ್ನ ನೀವೇ ನೋಡಿ. ಶತ್ರುಗಳನ್ನ ಹಿಂದೆ ಯಾರೂ ಸಂಹರಿಸಿದ ರೀತಿಯಲ್ಲಿ ನಾನು ಕೊಂದು ನನ್ನ ವೀರ್ಯ ಪ್ರದರ್ಶನ ಮಾಡದೆ ಇದ್ರೆ ನಾನು ಅರ್ಜುನ ಪುತ್ರನಲ್ಲ, ಸುಭದ್ರಾ ಪುತ್ರನಲ್ಲ. ನನಗೆದುರಾದ ಒಬ್ಬನೇ ಶತ್ರುಯೋಧ ಜೀವಂತ ಉಳಿದನಾದರೆ ನಾನು ಪಾತ್ರ ಪುತ್ರನಲ್ಲ ಅಂತ ಹೇಳಿ ಅವನು ಶಪಥವನ್ನ ಮಾಡ್ತಾ ಇದ್ದಾನೆ.
ಮಗು, ನಿನ್ನ ಬಲ ಬೆಳೆಯಲಿ. ಸಾಧ್ಯ ರುದ್ರ ಮರುದ್ಗಣಗಳಿಗೆ ಸಮರಾದ ವೀರರು ನಿನ್ನನ್ನು ರಕ್ಷಿಸಲಿ. ಹೋಗಿ ಬಾ ಅಂತ ಯುಧಿಷ್ಠಿರ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಅಭಿಮನ್ಯು ದೊಡ್ಡಪ್ಪಂದರಿಗೆ ಚಿಕ್ಕಪ್ಪಂದರಿಗೆ ನಮಸ್ಕಾರವನ್ನ ಮಾಡ್ತಾ, ಮನಸ್ಸಿನಲ್ಲಿ ಸೋದರ ಮಾವನಾದ ಶ್ರೀಕೃಷ್ಣನನ್ನ ಸ್ಮರಿಸ್ತಾ, ತಾಯಿಯಾದ ಸುಭದ್ರೆಯನ್ನ, ಅರ್ಜುನನನ್ನ, ಹೆಂಡತಿಯಾದ ಉತ್ತರೆಯನ್ನ ಸ್ಮರಿಸ್ತಾ ಒಂದೇ ಕ್ಷಣ ಮುಖ ಪ್ರಸನ್ನನಾಗಿ, ಎರಡನೇ ಕ್ಷಣದಲ್ಲಿ ವಿರೋಚಿತ ಮುಖಮುದ್ರೆಯನ್ನ ಧರಿಸಿ ಹಿಂದಿರುಗಿ ತನ್ನ ರಥಕ್ಕೆ ಮುಟ್ಟಿ ನಮಸ್ಕಾರವನ್ನ ಮಾಡಿ ಹತ್ತಿ ಕುಳಿತು ಸಾರಥಿಯ ಬೆನ್ನು ತಟ್ಟಿ ಮುಂದೆ ಕೈ ತೋರಿಸ್ತಾ ಇದ್ದಾನೆ. ಸಾರಥಿ ರಥವನ್ನ ಮುಂದೆ ಓಡಿಸ್ತಾ ಇದ್ದಾನೆ. ರಥ ವಾತ ವೇಗದಲ್ಲಿ ಓಡ್ತಾ ಇದೆ. ಆ ಕ್ಷಣ ಹದ್ದುಗಳು ಎಡಗಡೆಯಿಂದ ರಥವನ್ನ ಸುತ್ತು ಹಾಕ್ತಾ ಅಶುಭ ಲಕ್ಷಣಗಳನ್ನ ಮಾಡ್ತಾ ಇದೆ. ಕುದುರೆಗಳು ಕಣ್ಣೀರನ್ನ ಇಡ್ತಾ ಇದ್ದಾವೆ. ಸಾರಥಿ ಹಿಂದಿರುಗಿ ನೋಡಿ ಅಭಿಮನ್ಯುಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸಾರಥಿ ಏನ್ ಹೇಳ್ತಾ ಇದ್ದಾನೆ? ಅಭಿಮನ್ಯುವಿನ ಉತ್ತರವೇನು? ಹಾಗಾದ್ರೆ ಚಕ್ರವ್ಯೂಹ ರಚನೆಯನ್ನ ಯಾವ ರೀತಿ ಅಭಿಮನ್ಯು ಭೇದಿಸಿ ಅಜೇಯನಾಗ್ತನ, ವೀರಮರಣ ಸ್ವರ್ಗವನ್ನ ಸೇರ್ತನಂತಕ್ಕಂಥ ವಿಚಾರವನ್ನ ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಹಾ ರೋಚಕವಾದಂತಹ ಕತೆ ಅದು. ನಮಗೆಲ್ರಿಗೂ ಕೂಡ ಬಹಳ ಆಳವಾಗಿ ಅರ್ಥವಾಗಬೇಕಾದಂತ ವಿಚಾರ. ಅದನ್ನ ನಾಳೆಯ ತರಗತಿಗಳು ತಿಳ್ಕೊಳ್ಳೋಣ. ಅಲ್ಲಿ ತನಕ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಧನ್ಯವಾದ.